ಹಲೋ ಎವ್ರಿವನ್, ವೆಲ್ಕಮ್ ಟು ಕಾಮರ್ಸ್ ಮೈಂಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಅಲ್ಲಿ ಕೆಸೆಟ್ 2025 ಕಾಮರ್ಸ್ ಕ್ವೆಶನ್ ಪೇಪರ್ ಅನಾಲಿಸಿಸ್ ತಗೋಣ. ಬಿಕಾಸ್ ಕೆಸೆಟ್ ಕ್ವೆಶನ್ ಪೇಪರ್ ಯಾವುದೇ ಆದ್ರೂ ಅಷ್ಟೇ ಇವತ್ತು ಎಕ್ಸಾಮ್ ಅಟೆಂಡ್ ಮಾಡ್ಬೇಕಂದ್ರೆ ಸೊ ಕ್ವೆಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಸೇಮ್ ಕ್ವೆಶನ್ ರಿಪೀಟ್ ಆಗಿಲ್ಲ ಅಂದ್ರೂ ಕಾನ್ಸೆಪ್ಟ್ ಮೇಲೆ ಅದೇ ತರ ಕ್ವೆಶನ್ಸ್ ಗಳು ರಿಪೀಟ್ ಆಗುತ್ತೆ. ಸೊ ಸೇಮ್ ಕ್ವೆಶನ್ ರಿಪೀಟ್ ಆಗಲ್ಲ. ಸೊ ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಬೇರೆ ತರ ಕ್ವೆಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ಬಂದಿರುವಂತ ಟಾಪಿಕ್ಸ್ ನಿಮ್ಮ ನೆಟ್ಗೂ ಕೂಡ ಯೂಸ್ ಆಗ್ಬೋದು. ಸೊ ಹಾಗಾಗಿ ಕೆಸೆಟ್ ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಮತ್ತೆ ನೀವು ಕೂಡ ಆನ್ಸರ್ ನ ಅನಲೈಸ್ ಮಾಡ್ಕೋಬಹುದು. ಯಾಕೆ ತಪ್ಪಾಗಿದೆ ನಂದು, ನಾನು ಎಲ್ಲಿ ತಪ್ಪು ಮಾಡಿದೀನಿ, ಮತ್ತೆ ಇನ್ನ ಎಷ್ಟು ಇನ್ ಡೆಪ್ತ್ ಸ್ಟಡಿ ಮಾಡ್ಬೇಕಿತ್ತು. ಸೊ ಅದನ್ನೆಲ್ಲ ನೀವು ತಿಳ್ಕೊಬಹುದು. ಸೊ ಇದೇ ಕ್ವೆಶನ್ ಇದೆ ಆನ್ಸರ್ ಅಂತ ಹೊರಟೋಗ್ಬಿಟ್ರೆ ಅದು ನಿಮ್ಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ನನಗೆ ಅನ್ಸಲ್ಲ. ಸೊ ಹಾಗಾಗಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಪ್ರತಿ ಒಂದು ಕಾನ್ಸೆಪ್ಟ್ ಅದು ನಿಮ್ಗೆ ಬೆನಿಫಿಟ್ ಆಗ್ಬೋದು. ಅಂಡ್ ನಾನು ಏನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲಾ ಕ್ಲಾಸಸ್ ನೋಟ್ಸ್ ನಿಮ್ಗೆ ಟೆಲಿಗ್ರಾಮ್ ಲಿಂಕ್ ಇದೆ. ಸೊ ಟೆಲಿಗ್ರಾಮ್ ಅಲ್ಲಿ ನಿಮ್ಗೆ ಈಸಿಯಾಗಿ ನೋಟ್ಸ್ ಸಿಗುತ್ತೆ. ಸೊ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದು. ಮತ್ತೆ ಅದನ್ನ ಸ್ಕ್ರೀನ್ ಶಾಟ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಓಕೆ, ಎಸ್, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ಏನು ಅಂತಂದ್ರೆ, ಎಸ್, ಕೆಲವೊಂದು ಇಸ್ವಿಗಳನ್ನ ಕೊಟ್ಟಿದ್ದಾರೆ ಅಂಡ್ ಲಿಸ್ಟ್ 1 ಮ್ಯಾಚ್ ವಿತ್ ಲಿಸ್ಟ್ 2 ಸಾರಿ. ಸೊ ಲಿಸ್ಟ್ 1 ಲಿಸ್ಟ್ 2 ಜೊತೆ ಮ್ಯಾಚ್ ಮಾಡ್ತಾ ಹೋಗ್ಬೇಕು ನೀವು. ಕೆಲವೊಂದು ಇಸ್ವಿಗಳನ್ನ ಕೊಟ್ಟಿದ್ದಾರೆ. 1999, 1957 ಅಂಡ್ 2001 ಅಂಡ್ 2000 ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಿರ್ಬೇಕು ಕಾಪಿ ರೈಟ್ಸ್ ಯಾವಾಗ ಬಂದಿದ್ದು, ಟ್ರೇಡ್ ಮಾರ್ಕ್ ಯಾವಾಗ ಬಂದಿದ್ದು, ಪೇಟೆಂಟ್ ಯಾವಾಗ ಬಂದಿದ್ದು, ಡಿಸೈನ್ ಆಕ್ಟ್ ಯಾವಾಗ ಬಂದಿದ್ದು. ಸೊ ಕೆಲವೊಂದು ನಿಮ್ಗೆ ಆಕ್ಟ್ ಗಳ ಬಗ್ಗೆ ಗೊತ್ತಿರ್ಬೇಕಿರುತ್ತೆ. ಸೊ ದಿಸ್ ಆಲ್ ಕಮ್ಸ್ ಅಂಡರ್ ದ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸಿನೆಸ್, ರೈಟ್? ಸೊ ನಿಮ್ಮ ಲಾಸ್ಟ್ ಅಂದ್ರೆ 9th ಯೂನಿಟ್ ಕೆಸೆಟ್ ಸಿಲೆಬಸ್ ಅಲ್ಲಿ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಅಂತ ಇದೆ. ಸೊ ಆ ಯೂನಿಟ್ ಇಂದ ನಿಮ್ಗೆ ಕ್ವೆಶನ್ ಅನ್ನ ಕೇಳಿದ್ದಾರೆ. ಮತ್ತೆ ತುಂಬಾ ಬೇಸಿಕ್ ಆಗಿರುವಂತ ಕ್ವೆಶನ್, ಜಸ್ಟ್ ಆಕ್ಟ್ ಬಗ್ಗೆ ಕೇಳಿದ್ದಾರೆ. ನಿಮ್ಗೆ ಆಕ್ಟ್ ಓದಿದ್ರೆ ನಿಮ್ಮಲ್ಲಿ ಸಾಕಷ್ಟು ಆಕ್ಟ್ ಬರುತ್ತೆ. ನಿಮ್ಗೆ ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್ ಬರುತ್ತೆ, ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಆಕ್ಟ್ ಬರುತ್ತೆ, ಅಂಡ್ ಕಾಂಟ್ರಾಕ್ಟ್ ಆಕ್ಟ್ ಬರುತ್ತೆ. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಬರುತ್ತೆ. ತುಂಬಾ ಆಕ್ಟ್ ಗಳು ಬರುತ್ತೆ. ನೀವು ಆಕ್ಟ್ ಗಳ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ರು ನಿಮ್ಗೆ ಯಾವಾಗ ಬಂತು ಅನ್ನೋದು ಗೊತ್ತಿದ್ರು ಸಾಕು, ನೀವು ಈ ಕ್ವೆಶನ್ಗೆ ಈಸಿಯಾಗಿ ಆನ್ಸರ್ ನ ಮಾಡ್ಬೋದು. ಎಸ್, ನೋಡಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ ನಾನು. 1999 ಅಂದ್ರೆ ಸೊ ಇದಕ್ಕೆ ಆಪ್ಷನ್ ಸೆಕೆಂಡ್ ಇಸ್ ರೈಟ್ ಅಂತಂದ್ರೆ 1999 ಇಸ್ ಟ್ರೇಡ್ ಮಾರ್ಕ್ ಆಕ್ಟ್. ಎಸ್, 1957 that is Copyrights Act. 2001 is Protection of Plants, Varieties and Farmer Rights Act. ಇದೊಂದು ಹೊಸದು ಬಿಡಿ. ಸೊ ಎಸ್, 2000 is Design Act. ಎಸ್, ಫಸ್ಟ್ ನಿಮ್ಗೆ ಟ್ರೇಡ್ ಮಾರ್ಕ್ ಆಕ್ಟ್ 1999. ಸೊ ಟ್ರೇಡ್ ಮಾರ್ಕ್ ಆಕ್ಟ್, ಟ್ರೇಡ್ ಮಾರ್ಕ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರ್ಬೇಕು. ಸೊ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ನ ಓದಿದ್ರೆ ನಿಮ್ಗೆ ಇದ್ರ ಬಗ್ಗೆ ಅವೇರ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಯಾವಾಗ ಇದು ಪಾಸ್ ಮಾಡಿದ್ದು ಅಂತಂದ್ರೆ 30 ಡಿಸೆಂಬರ್ 1999. ಸೊ ಕೇಮ್ ಇನ್ ಟು ಫೋರ್ಸ್ ಅಂದ್ರೆ ಅದನ್ನ ಪಾಸ್ ಮಾಡಿದ್ದು ಸೊ ಡಿಸೆಂಬರ್ 1999 ಅಂದ್ರೆ ಆವಾಗ ಆಕ್ಟ್ ಬಂದ್ರು ಅದು ಆಕ್ಚುಯಲ್ ಆಗಿ ಪರ್ಫಾರ್ಮೆನ್ಸ್ ಗೆ ಶುರು ಮಾಡಿದ್ದು ಫೋರ್ಸ್ ಆಗಿದ್ದು ಸೊ 15th ಸೆಪ್ಟೆಂಬರ್ 2003 ಅಲ್ಲಿ. ಓಕೆ, ಸೊ ಪರ್ಪಸ್, ಯಾವ ಒಂದು ಪರ್ಪಸ್ ಗೆ ಬಂದಿದೆ ಟ್ರೇಡ್ ಮಾರ್ಕ್ ಆಕ್ಟ್ ಅಂದ್ರೆ ಟು ಪ್ರೊಟೆಕ್ಟ್ ಅ ಟ್ರೇಡ್ ಮಾರ್ಕ್ ಅಂಡ್ ಪ್ರಿವೆಂಟ್ ಮಿಸ್ಯೂಸ್ ಅಂಡ್ ಇಮಿಟೇಷನ್. ಅಂತಂದ್ರೆ ಬೇರೆಯವ್ರು ಸೇಮ್ ಅದೇ ತರ ಇಮಿಟೇಟ್ ಮಾಡೋದನ್ನ ಅಥವಾ ಮಿಸ್ಯೂಸ್ ಮಾಡೋದನ್ನ ಪ್ರಿವೆಂಟ್ ಮಾಡೋದಕ್ಕೆ, ಟ್ರೇಡ್ ಮಾರ್ಕ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಬಂದಿರುವಂತ ಟ್ರೇಡ್ ಮಾರ್ಕ್ ಆಕ್ಟ್ 1999, ರೈಟ್? ಇದು ಯಾರಿಂದ ಅಡ್ಮಿನಿಸ್ಟ್ರೇಟೆಡ್ ಆಗ್ತಾ ಇದೆ ಅಂತಂದ್ರೆ ಇಟ್ ಇಸ್ ಅಡ್ಮಿನಿಸ್ಟ್ರೇಟೆಡ್ ಬೈ ದ ಕಂಟ್ರೋಲರ್ ಜನರಲ್ ಆಫ್ ಪೇರೆಂಟ್ಸ್ ಡಿಸೈನ್ ಅಂಡ್ ಟ್ರೇಡ್ ಮಾರ್ಕ್. ಸೊ ಕಂಟ್ರೋಲರ್ ಜನರಲ್ ಆಫ್ ಪೇಟೆಂಟ್ಸ್ ಡಿಸೈನ್ ಅಂಡ್ ಟ್ರೇಡ್ ಮಾರ್ಕ್ಸ್ ಆಕ್ಟ್ ಏನಿದೆ ಸೊ ಅಲ್ಲಿಂದ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದೆ. ಸೊ ಪ್ರೊಟೆಕ್ಷನ್ ಪೀರಿಯಡ್ ಎಲ್ಲಿವರೆಗೆ ನೀವು ಟ್ರೇಡ್ ಮಾರ್ಕ್ ನ ಪ್ರೊಟೆಕ್ಷನ್ ಮಾಡ್ಬೋದು. ಇವಾಗ ಪೇಟೆಂಟ್ ಅಂತ ಬಂದ್ರೆ ಅಪ್ ಟು ನೀವು 20 years ವರ್ಗು ಪ್ರೊಟೆಕ್ಷನ್ ಅನ್ನ ತಗೋಬಹುದು. ಓಕೆ, ಸೊ ಅದೇ ನಿಮ್ ಟ್ರೇಡ್ ಮಾರ್ಕ್ ಅಂತ ಬಂದ್ರೆ 10 years ವರ್ಗು ಪ್ರೊಟೆಕ್ಷನ್ ಪೀರಿಯಡ್ ಇರುತ್ತೆ. ಮತ್ತೆ ಅದನ್ನ ನೀವು ರಿನ್ಯೂವಲ್ ಮಾಡಿಸ್ಕೋಬೇಕು ಅಂದ್ರೆ ರಿನ್ಯೂವಲ್ ಮಾಡಿಸ್ಕೋಬಹುದು. ಸೊ ಯಾವ್ದೆಲ್ಲ ಕವರ್ ಮಾಡುತ್ತೆ ಅಂತ ನೋಡ್ಬಿಡಿ. ಸೊ ಯಾವ್ದಾದ್ರು ವರ್ಡ್ಸ್ ಇದ್ರೆ, ಲೋಗೋ ಇದ್ರೆ, ಸಿಂಬಲ್ ಇದ್ರೆ, ಸ್ಲೋಗನ್ಸ್ ಇದ್ರೆ, ಶೇಪ್ಸ್ ಇದ್ರೆ, ಪ್ಯಾಕೇಜಿಂಗ್ ಇದ್ರೆ, ಸೊ ದೋಸ್ ಆರ್ ಆಲ್ ಕಮ್ಸ್ ಅಂಡರ್ ದ
ಟ್ರೇಡ್ ಮಾರ್ಕ್, ಅದನ್ನೇ ನೀವು ಟ್ರೇಡ್ ಮಾರ್ಕ್ ಅಂತ ಕರೆಯುವಂತದ್ದು. ಸೊ ಎಲ್ಲಿವರೆಗೆ ಪ್ರೊಟೆಕ್ಷನ್ ಪೀರಿಯಡ್ ಇರುತ್ತೆ? 10 years, ಅಪ್ ಟು 10 years ವರೆಗೂ ಇರುತ್ತೆ. ಯಾರಿಂದ ಅಡ್ಮಿನಿಸ್ಟ್ರೇಟ್ ಆಗ್ತಾ ಇದೆ? ಸೊ ಇಟ್ ಈಸ್ ಅಡ್ಮಿನಿಸ್ಟ್ರೇಟೆಡ್ ಬೈ ಕಂಟ್ರೋಲರ್ ಜನರಲ್ ಆಫ್ ಪೇಟೆಂಟ್, ಡಿಸೈನ್ ಅಂಡ್ ಟ್ರೇಡ್ ಮಾರ್ಕ್, ರೈಟ್. ಸೊ ಬೆನಿಫಿಟ್ ಏನ್ ಬೆನಿಫಿಟ್ ಆಗುತ್ತೆ? ಗಿವ್ ಎಕ್ಸ್ಕ್ಲೂಸಿವ್ ರೈಟ್, ಲೀಗಲ್ ಪ್ರೊಟೆಕ್ಷನ್ ಅಂಡ್ ಬಿಲ್ಡ್ಸ್ ಬ್ರ್ಯಾಂಡ್ ಐಡೆಂಟಿಟಿ. ಸೊ ಟ್ರೇಡ್ ಮಾರ್ಕ್ ಇದ್ರೆ ಗೊತ್ತಾಗುತ್ತೆ. ಸೊ ಟ್ರೇಡ್ ಮಾರ್ಕ್ ಯಾವ್ದೋ ಒಂದು ಅದೇ ಒಂದು ಕಂಪನಿದು ಒಂದು ಸ್ಲೋಗನ್ ಇದೆ ಅಥವಾ ಒಂದು ಸಿಂಬಲ್ ಇದೆ, ಲೋಗೋ ಇದೆ ಅಂದ್ರೆ ಒಂದು ಬ್ರ್ಯಾಂಡ್, ಅದು ಒಂದು ಬ್ರ್ಯಾಂಡ್ ಐಡೆಂಟಿಟಿನ ನಾವು ಈಸಿಯಾಗಿ ತಿಳ್ಕೋಬಹುದು. ಲೀಗಲ್ ಆಗಿ ಪ್ರೊಟೆಕ್ಷನ್ ಆಗುತ್ತೆ, ಮತ್ತೆ ಬೇರೆ ಯಾವುದೇ ಕಂಪನಿ ಕೂಡ ಅದನ್ನ ಸೇಮ್ ಅದೇ ತರ ಇಮಿಟೇಟ್ ಮಾಡಂಗಿಲ್ಲ. ಓಕೆ, ಸೊ ಅದೇನ್ ಮಾಡುತ್ತೆ ಅಂದ್ರೆ ಒಂದು ಎಕ್ಸ್ಕ್ಲೂಸಿವ್ ರೈಟ್ಸ್ ಅನ್ನ ಕೊಡುತ್ತೆ, ಯಾರಿಗೂ ಕೊಡದೇ ಇರುವಂತ ಒಂದು ಎಕ್ಸ್ಕ್ಲೂಸಿವ್ ಇಂಡಿವಿಜುವಲ್ ರೈಟ್ಸ್ ಅನ್ನ ಕೊಡುತ್ತೆ. ಸೊ ಅದನ್ನ ನಾವು ಟ್ರೇಡ್ ಮಾರ್ಕ್ ಆಕ್ಟ್ ಅಂತ ಕರೆಯುವಂತದ್ದು. ಐ ಹೋಪ್ ನಿಮ್ಗೆ ಟ್ರೇಡ್ ಮಾರ್ಕ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಸ್, ನೆಕ್ಸ್ಟ್ ಬಂದು ಡಿಸೈನ್ ಆಕ್ಟ್. ಎಸ್, ಡಿಸೈನ್ ಆಕ್ಟ್ 2000, ರೈಟ್. ಸೊ ಯಾವಾಗ ಪಾಸ್ ಆಗಿದ್ದು? 25th May 2000 ಅಲ್ಲಿ, ಬಟ್ ಅದು ಕೇಮ್ ಇಂಟು ಫೋರ್ಸ್ ಆಗಿದ್ದು 11th May 2001 ಅಲ್ಲಿ. ಅಂದ್ರೆ ಆಕ್ಚುಯಲ್ ಆಗಿ ಅದು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಶುರು ಮಾಡಿದ್ದು ಅಂತ ಅರ್ಥ ಅಷ್ಟೇನೆ. ಸೊ ಯಾವ ಒಂದು ಪರ್ಪಸ್ಗೆ ಅದು ಬಂದಿದೆ? ಟು ಪ್ರೊಟೆಕ್ಟ್ ದ ಅಸೆಂಟಿಕ್ ಅಂಡ್ ವಿಜುವಲ್ ಡಿಸೈನ್ಸ್ ಆಫ್ ಆರ್ಟಿಕಲ್ಸ್, ರೈಟ್. ಶೇಪ್ಸ್ ಆಗಿರ್ಬೋದು, ಪ್ಯಾಟರ್ನ್ಸ್ ಆಗಿರ್ಬೋದು, ಆರ್ನಮೆಂಟ್ಸ್ ಆಗಿರ್ಬೋದು. ಸೊ ಏನ್ ಡಿಸೈನ್ಸ್ ಒಳಗಡೆ ಏನೆಲ್ಲ ಬರುತ್ತೆ, ಆರ್ನಮೆಂಟ್ಸ್ ಆಗಿರ್ಬೋದು, ಅದರ ಪ್ಯಾಟರ್ನ್ ಹೆಂಗಿದೆ, ಅದರ ಶೇಪ್ಸ್ ಹೆಂಗಿದೆ, ಸೊ ಅದನ್ನ ಪ್ರೊಟೆಕ್ಟ್ ಮಾಡುವಂತ ಉದ್ದೇಶದಿಂದ, ವಿಜುವಲ್ ಡಿಸೈನ್ ನ ಪ್ರೊಟೆಕ್ಟ್ ಮಾಡೋದು, ಆರ್ಟಿಕಲ್ಸ್ ಅಲ್ಲಿ ಇರುವಂತ ವಿಜುವಲ್ ಡಿಸೈನ್ಸ್ ಅನ್ನ ಪ್ರೊಟೆಕ್ಟ್ ಮಾಡುವಂತ ಉದ್ದೇಶದಿಂದ, ಸೊ ಅದ್ರ ಒಂದು ಪ್ರೊಟೆಕ್ಷನ್ ಗೋಸ್ಕರ ಬಂದಿರುವಂತದ್ದು ಇದು ಡಿಸೈನ್ ಆಕ್ಟ್. ಸೊ ಯಾರಿಂದ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದೆ? ನಾನು ಆಗ್ಲೇ ಇಲ್ದೆ. ಸೊ ಟ್ರೇಡ್ ಮಾರ್ಕ್ ಯಾರಿಂದ ಅಡ್ಮಿನಿಸ್ಟ್ರೇಟೆಡ್ ಆಗ್ತಾ ಇದೆ? ಸೇಮ್ ಅದರಿಂದನೇ ಅಡ್ಮಿನಿಸ್ಟ್ರೇಟ್ ಆಗ್ತಾ ಇರುವಂತದ್ದು ಕಂಟ್ರೋಲರ್ ಜನರಲ್ ಆಫ್ ಪೇಟೆಂಟ್, ಡಿಸೈನ್ ಅಂಡ್ ಟ್ರೇಡ್ ಮಾರ್ಕ್ಸ್, ಇವರಿಂದ ಇದು ಅಡ್ಮಿನಿಸ್ಟ್ರೇಟ್ ಆಗ್ತಾ ಇರುವಂತದ್ದು. ಸೊ ಪ್ರೊಟೆಕ್ಷನ್ ಪೀರಿಯಡ್ ಅಂತ ಬಂದಾಗ ಇದು ಕೂಡ 10 years, ಎಕ್ಸ್ಟೆಂಡಬಲ್ ಬೈ 5 more years. ಓಕೆ, ಸೊ ಅದಕ್ಕೆ ರಿನ್ಯೂವಲ್ ಅವಕಾಶ ಇರುತ್ತೆ, ಇಲ್ಲಿ ಎಕ್ಸ್ಟೆಂಡಬಲ್ ಮಾಡ್ತಾರೆ. ಮತ್ತೆ ಬೇಕಂತಂದ್ರೆ 5 ವರ್ಷವರೆಗೆ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಎಸ್, ಯಾವ ಒಂದು ಬೆನಿಫಿಟ್? ಸೇಮ್, ಇದು ಕೂಡ ಎಕ್ಸ್ಕ್ಲೂಸಿವ್ ರೈಟ್. ಎಲ್ಲ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಮಾಡಿಸುವಂತದ್ದೇ ಅದಕ್ಕೆ. ಸೊ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತಂದ್ರೆ ಅವ್ರದ್ದೇನಿರುತ್ತೆ ಪ್ರಾಪರ್ಟಿ, ಪೇಟೆಂಟ್ ಇರ್ಬೋದು, ಕಾಪಿರೈಟ್ಸ್ ಇರ್ಬೋದು, ಟ್ರೇಡ್ ಮಾರ್ಕ್ಸ್ ಇರ್ಬೋದು, ಅದಕ್ಕೆ ಎಕ್ಸ್ಕ್ಲೂಸಿವ್ ರೈಟ್ಸ್ ಅನ್ನ ಕೊಡುವಂತದ್ದು. ಸೊ ಯಾರು ಅದನ್ನ ಇಮಿಟೇಟ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ. ಎಸ್, ಸೊ ಎಕ್ಸ್ಕ್ಲೂಸಿವ್ ರೈಟ್ ಟು ದ ಓನರ್ಸ್ ಅಂಡ್ ಪ್ರಿವೆಂಟ್ ಡಿಸೈನ್ ಇಮಿಟೇಷನ್. ಸೊ ಡಿಸೈನ್ ನ ಬೇರೆಯವರು ಕದಿಯೋದು, ಇಮಿಟೇಟ್ ಮಾಡೋದು, ಅದೇ ತರ ಮಾಡುವಂತದ್ದು, ಸೊ ಅದೇ ತರ ಶೇಪ್ ಅಲ್ಲಿ ಮಾಡುವಂತದ್ದು, ಅದೇ ತರ ಪ್ಯಾಟರ್ನ್ ಅಲ್ಲಿ ಮಾಡುವಂತದ್ದನ್ನ ಸೊ ಪ್ರಿವೆಂಟ್ ಮಾಡೋದಕ್ಕೆ ಡಿಸೈನ್ ಆಕ್ಟ್ 2000 ನ ತಗೊಂಡ್ ಬಂದಿರ್ತಾರೆ, ರೈಟ್. ಎಸ್, ನೆಕ್ಸ್ಟ್ ಬಂದು ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ ಆಕ್ಟ್ 2001, ರೈಟ್. ಸೊ ಯಾವಾಗ ಪಾಸ್ ಆಗಿದ್ದು? ಸೊ ಇನ್ ದ ಇಯರ್ ಆಫ್ 2001, 13th October. ಸೊ ಕೇಮ್ ಇಂಟು ಫೋರ್ಸ್ ಬಂದು 11th November 2005. ಸೊ ಯಾವ ಒಂದು ಪರ್ಪಸ್ಗೆ ಬಂದಿರುವಂತದ್ದು? ಸೊ ಟು ಪ್ರೊಟೆಕ್ಟ್ ನ್ಯೂ ಪ್ಲಾಂಟ್ ವೆರೈಟೀಸ್ ಅಂಡ್ ರೆಕಗ್ನೈಸ್ ಫಾರ್ಮರ್ಸ್ ಅಂಡ್ ಬ್ರೈಡರ್ಸ್ ರೈಟ್. ಸೊ ನ್ಯೂ ಪ್ಲಾಂಟ್ಸ್ ವೆರೈಟೀಸ್ ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡುವಂತದ್ದು, ಮತ್ತೆ ಏನಾದ್ರು ಫಾರ್ಮರ್ಸ್ ಇದ್ರೆ ಅಥವಾ ಬ್ರೈಡರ್ಸ್ ಇದ್ರೆ ಅವ್ರ ರೈಟ್ಸ್ ಏನಿದೆ ಅದನ್ನ ರೆಕಗ್ನೈಸ್ ಮಾಡಿ ಅವ್ರಿಗೆ ನೀಡುವಂತದ್ದು ಅವ್ರ ರೈಟ್ಸ್ ಅನ್ನ, ರೈಟ್. ಆ ಒಂದು ಪರ್ಪಸ್ಗೆ ಈ ಒಂದು ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ನ್ಯೂ ಫಾರ್ಮರ್ ರೈಟ್ ಆಕ್ಟ್ ಬಂದಿರುವಂತದ್ದು. ಸೊ ಫಾರ್ಮರ್ ರೈಟ್ಸ್ ಅಂತ ಬಂದ್ರೆ, ಸೊ ಎಸ್, ಅಡ್ಮಿನಿಸ್ಟ್ರೇಟೆಡ್ ಅಂತ ಬಂದ್ರೆ ಯಾರಿಂದ ಅಡ್ಮಿನಿಸ್ಟ್ರೇಟೆಡ್ ಆಗ್ತಾ ಇದೆ ಅಂದ್ರೆ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ ರೈಟ್ ಅಥಾರಿಟಿ ಇಂದಾನೆ ಅದು ಅಡ್ಮಿನಿಸ್ಟ್ರೇಟೆಡ್ ಆಗ್ತಾ ಇದೆ, ರೈಟ್. ಸೊ ಫಾರ್ಮರ್ಸ್ ರೈಟ್ಸ್ ಅಂತ ಬಂದಾಗ, ಸೊ ಅವ್ರದ್ದು ಈಗ ಇಲ್ಲಿ ಹೇಳ್ವಿ ನಾವು ಫಾರ್ಮರ್ಸ್ ರೈಟ್ಸ್ ಅಂತ, ಆಕ್ಟ್ ಅಲ್ಲಿ ಇದೆ ಫಾರ್ಮರ್ಸ್ ರೈಟ್ಸ್ ಅಂತ. ಈ ಯಾವ ತರ ರೈಟ್ಸ್ ಸಿಗುತ್ತೆ ಅವ್ರಿಗೆ? ಕ್ಯಾನ್ ಸೇವ್, ಯಾವ ತರ ಯೂಸ್ ಮಾಡ್ಬೇಕು, ಸೋ ಮಾಡ್ಬೇಕು, ಎಕ್ಸ್ಚೇಂಜ್ ಮಾಡ್ಬೇಕು, ಸೇಲ್ಸ್ ಮಾಡ್ಬೇಕು, ಸೇಲ್ಸ್ ಅನ್ನ ಎಕ್ಸೆಪ್ಟ್ ಬ್ರಾಂಡೆಡ್ ರೈಟ್ಸ್, ಅಷ್ಟು ಕೂಡ ಅವ್ರಿಗೆ ರೈಟ್ಸ್ ಇರುತ್ತೆ ಫಾರ್ಮರ್ಸ್ಗೆ. ಸೊ ಪ್ರೊಟೆಕ್ಷನ್ ಪೀರಿಯಡ್ಸ್ ಅಂತ ಬಂದಾಗ 15 to 18 years ವರ್ಗು, ಡಿಪೆಂಡ್ ಆನ್ ದ ಕ್ರಾಪ್ ಟೈಪ್, ಯಾವ ತರ ಕ್ರಾಪ್ ನ ಅವ್ರು ಬೆಳೀತಾ ಇದಾರೆ, ಸೊ ಅದ್ರ ಬೇಸ್ ಮೇಲೆ ಅವ್ರಿಗೆ ಆ ಪ್ರೊಟೆಕ್ಷನ್ ಪೀರಿಯಡ್ ಇರುತ್ತೆ. ಸೊ ಬೆನಿಫಿಟ್ ಅಂತ ಬಂದಾಗ, ಇಟ್ ಎನ್ಕರೇಜ್ ಇನೋವೇಷನ್ಸ್ ಅಂಡ್ ಪ್ರೊಟೆಕ್ಷನ್ ಟ್ರೆಡಿಷನಲ್ ನಾಲೆಜ್. ಎಲ್ಲ ರೈತರು ಎಲ್ಲ ಅವ್ರ ಏನ್ ಕ್ರಾಪ್ ಬೆಳೀತಾ ಇದಾರೆ, ಸೊ ಅವ್ರದೇ ವೇಯಲ್ಲಿ ಬೆಳೀತಾ ಇರ್ತಾರೆ. ಸೊ ಅವ್ರದೇ ಒಂದು ಇದ್ರಲ್ಲಿ ಅವ್ರದೇ ಒಂದು ವೇ ಅಲ್ಲಿ, ಅವ್ರದೇ ಒಂದು ಸ್ಟೈಲ್ ಅಲ್ಲಿ ಬೆಳೀತಾ ಇರ್ತಾರೆ. ಸೊ ಅವ್ರ ಇನೋವೇಷನ್ಸ್ ನ ಎನ್ಕರೇಜ್ ಮಾಡುವಂತದ್ದು, ಮತ್ತೆ ಅವರ ಟ್ರೆಡಿಷನಲ್ ನಾಲೆಜ್ ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡುವಂತದ್ದು ಬೆನಿಫಿಟ್ ಸಿಗುತ್ತೆ. ಸೊ ಈ ಒಂದು ಆಕ್ಟ್ ಇಂದ ಐ ಹೋಪ್ ಇಷ್ಟುವರೆಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಬಂದು
Copyright Act, that is 1957. ಸೊ ಇದು ಯಾವಾಗ ಪಾಸ್ ಆಗಿದ್ದು? ಇಟ್ ಈಸ್ ಪಾಸ್ಡ್ ಆನ್ 1957, came into force 1st January 1958. ಸೊ ಯಾವ ಒಂದು ಪರ್ಪಸ್ಗೆ ಬಂದಿರೋದು? ಟು ಪ್ರೊಟೆಕ್ಟ್ ದ ಒರಿಜಿನಲ್ ಲಿಟ್ರಸಿ, ಆರ್ಟಿಸ್ಟಿಕ್, ಮ್ಯೂಸಿಕಲ್ ಅಂಡ್ ಡ್ರಾಮ್ಯಾಟಿಕ್ ವರ್ಕ್, ಫಿಲಮ್ಸ್ ಅಂಡ್ ಸೌಂಡ್ ರೆಕಾರ್ಡ್ಸ್, ಇದೆಲ್ಲ ಕಾಪಿರೈಟ್ಸ್ ಒಳಗಡೆನೆ ಬರುತ್ತೆ. ಸೊ ಯಾರಿಂದ ಅಡ್ಮಿನಿಸ್ಟ್ರೇಟೆಡ್ ಆಗ್ತೈತೆ? ಕಾಪಿರೈಟ್ ಆಫೀಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ನೆನ್ಪಿಟ್ಕೊಳ್ಳಿ, ಇದನ್ನ ಕೇಳಿದ್ದಾರೆ ಯಾವ್ದು ಎಕ್ಸಾಮ್ ಅಲ್ಲಿ. ಸೊ ಕಾಪಿರೈಟ್ ಆಕ್ಟ್ ಅನ್ನ ಯಾರು ಅಡ್ಮಿನಿಸ್ಟ್ರೇಟೆಡ್ ಮಾಡ್ತಾ ಇದಾರೆ ಅಂದ್ರೆ, ಇಟ್ ಈಸ್ ಅಡ್ಮಿನಿಸ್ಟ್ರೇಟೆಡ್ ಬೈ ಕಾಪಿರೈಟ್ ಆಫೀಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಸೊ ಪ್ರೊಟೆಕ್ಷನ್ ಪೀರಿಯಡ್ ಅಂತಂದ್ರೆ ಲೈಫ್ ಟೈಮ್ ಆಫ್ ಆಥರ್ದು ಲೈಫ್ ಟೈಮ್ ವರ್ಗು ಪ್ರೊಟೆಕ್ಷನ್ ಪೀರಿಯಡ್ ಇರುತ್ತೆ. ಸೊ ಪ್ಲಸ್ 60 years ಆಫ್ ದ ಡೆತ್. ಸೊ ಯಾವ್ದಾದ್ರು ತಗೋಬಹುದು, ರೈಟ್. ಸೊ ಬೆನಿಫಿಟ್ ಅಂತ ಬಂದಾಗ, ಇಟ್ ಗಿವ್ಸ್ ಕ್ರಿಯೇಟರ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಟು reproduce, distribute and perform their works and prevents the unauthorized use. ಸೊ ಎಷ್ಟು ಸಲ ಬೇಕಾದ್ರೂ ಅವ್ರು ರೀಪ್ರೊಡ್ಯೂಸ್, ಈಗ ಯಾವ್ದೋ ಪಾತ್ರ ಬುಕ್ ಬರ್ದಿದ್ದಾರೆ ಅಂದ್ರೆ, ಸೊ ಅವ್ರು ಎಷ್ಟು ಸಲ ಬೇಕಿದ್ರು ಅದನ್ನ ರೀಪ್ರೊಡ್ಯೂಸ್ ಮಾಡ್ಬೋದು, ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ರೈಟ್. ಸೊ ಅಲ್ಲಿ ಅನ್ಅಥರೈಸ್ಡ್ ಯೂಸ್ ಏನಿದೆ ಅದನ್ನ ಈ ಒಂದು ಕಾಪಿರೈಟ್ ಅಂತಕ್ಕಂಥದ್ದು ಪ್ರಿವೆಂಟ್ ಮಾಡುತ್ತೆ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನಾನು ಟ್ರೇಡ್ ಮಾರ್ಕ್ ಆಕ್ಟ್ ಎಕ್ಸ್ಪ್ಲೈನ್ ಮಾಡಿದೆ, ಡಿಸೈನ್ ಆಕ್ಟ್ ಎಕ್ಸ್ಪ್ಲೈನ್ ಮಾಡಿದೆ, ಅಂಡ್ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್, ಅಂಡ್ ಲಾಸ್ಟ್ ಒನ್ ಇಸ್ ಕಾರ್ಪೊರೇಟ್ ಆಕ್ಟ್. ಸೊ ನಿಮ್ಗೆ ಆಕ್ಟ್ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ರು ಅದ್ರ ಮೇಲೆ ಯಾವ್ದೇ ಕ್ವಶನ್ಸ್ ಕೇಳಿದ್ರು ನೀವು ಈಸಿಯಾಗಿ ಕ್ಲಿಕ್ ಮಾಡ ಆಗುತ್ತೆ, ರೈಟ್. ಎಸ್, ಎಸ್. ಸೆಕೆಂಡ್ ಒನ್ ನೋಡಿ, ಎಕ್ಸಾಮೈನ್ ದ ಫಾಲೋವಿಂಗ್ ಅಸೆಷನ್ ಅಂಡ್ ರೀಸನ್ಸ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಫ್ರಮ್ ದ ಕೋರ್ಸ್ ಗಿವನ್. ಸೊ ಅಸೆಷನ್ಸ್ ಕೊಟ್ಟಿದ್ದಾರೆ ಮತ್ತೆ ರೀಸನ್ಸ್ ಅನ್ನ ಕೊಟ್ಟಿದ್ದಾರೆ, ಕಾರಣ ಮತ್ತೆ ಅದಕ್ಕೆ ಹೇಳಿಕೆ ಮತ್ತೆ ಕಾರಣನ ಕೊಟ್ಟಿರ್ತಾರೆ, ರೈಟ್. ಸೊ ಇನ್ ಅ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ 2 parties ಆರ್ ರಿಕ್ವೈರ್ಡ್, ದಟ್ ಈಸ್ ರಾಂಗ್. ಯಾಕೆ? 3 parties ಇನ್ವಾಲ್ವ್ ಆಗಿರ್ತಾರೆ ಅಲ್ಲಿ, ರೈಟ್. ಒಬ್ಬ ಡೆಟಾರ್ಸ್, ಇನ್ನೊಬ್ರು ಕ್ರೇಟರ್ಸ್, ಇನ್ನೊಬ್ರು ಗ್ಯಾರಂಟಿ ಅಥವಾ ಶೂರಿಟಿ ಅಂತ ಕರಿತೀವಿ. ದಟ್ಸ್ ವೈ ಅಸೆಷನ್ ಇಸ್ ರಾಂಗ್. ಸೊ ರೀಸನ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ? ಎ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಮಸ್ಟ್ ಬಿ ಇನ್ ರೈಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ಆಲ್ಸೋ ರಾಂಗ್. ಸೊ ಯಾಕಂದ್ರೆ ಅದು ಓರಲ್ ಫಾರ್ಮ್ ಅಲ್ಲಾದ್ರೂ ಇರ್ಬೋದು, ರೈಟಿಂಗ್ ಫಾರ್ಮ್ ಅಲ್ಲೇ ಇರ್ಬೇಕು ಅನ್ನೋದೇನು ರೂಲ್ ಏನಿಲ್ಲ. ಓಕೆ. ಸೊ ನೀವು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅನ್ನ ಕಂಪ್ಲೀಟ್ ಆಗಿ ಓದಿದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಎಸ್, ಕಾಂಟ್ರಾಕ್ಟ್ ಆಕ್ಟ್ 1872 ಸ್ವಲ್ಪನಾದ್ರೂ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಬಿಕಾಸ್ ತುಂಬಾ ಆಕ್ಟ್ಸ್ ಗಳಿರೋದ್ರಿಂದ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಸೊ ಕೆಲವೊಂದು ಯಾವ್ದು ಇಂಪಾರ್ಟೆಂಟ್ ಅಂತ ರಿಪೀಟೆಡ್ ಆಗಿದೆ ಕ್ವೆಶನ್ಸ್ ನೆಟ್ ಅಲ್ಲಿ. ಸೊ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ನೀವು ಈಸಿಯಾಗಿ ತಿಳ್ಕೋಬಹುದು. ಎಸ್, ಮತ್ತೆ ಅಂಡ್ ಬಿಕಾಮ್ ಅಲ್ಲಿ ಕೂಡ ಓದಿರ್ತೀರ ನೀವೆಲ್ಲ, ಡಿಗ್ರಿ ಲೆವೆಲ್ ಅಲ್ಲೂ ಇರುತ್ತೆ ಅವೆಲ್ಲ. ಎಸ್. ಸೊ ಆಪ್ಷನ್ ಸೆಕೆಂಡ್ ಇಸ್ ರೈಟ್ ಅಂಡ್ ಬೋತ್ ಎ ಅಸೆಷನ್ ಅಂಡ್ ರೀಸನ್ಸ್ ಆರ್ ಇನ್ಕರೆಕ್ಟ್. ನಾನು ಹೇಳಿದಲ್ಲ. ಸೊ ಎ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಇಸ್ ಟ್ರೈ ಪಾರ್ಟೀಸ್ ಕಾಂಟ್ರಾಕ್ಟ್. ಟ್ರೈ ಪಾರ್ಟೀಸ್ ಅಂದ್ರೆ 3 ಜನ ಇರ್ತಾರೆ, ನಾಟ್ 2 parties, ರೈಟ್. ಸೊ ಇಟ್ ರಿಕ್ವೈರ್ಸ್ 3 parties. ಒನ್ ಇಸ್ ಕ್ರೆಡಿಟರ್ಸ್ ಅಂಡ್ ಡೆಟಾರ್ ಅಂಡ್ ಶೂರಿಟಿ ಅಥವಾ ಗ್ಯಾರಂಟರ್ ಅಂತ ಕರೀತಾರೆ. ಸೊ ದ ಅಸೆಷನ್ ದಟ್ ಓನ್ಲಿ 2 parties ಆರ್ ರಿಕ್ವೈರ್ಡ್ ಇಸ್ ಇನ್ಕರೆಕ್ಟ್. ಓಕೆ. ನೆಕ್ಸ್ಟ್, a guarantee need not be in a writing. So under Indian Contract Act, a guarantee may be in the form of oral or in the form of written. ಯಾವ ಫಾರ್ಮ್ ಅಲ್ಲಿ ಆದ್ರೂ ಇರ್ಬೋದು. ಸೊ ಹಿಂಗೆ ಇರ್ಬೇಕು, ಸೊ ಆತರ ಏನಿಲ್ಲ. ಸೊ ಇಟ್ ಕ್ಯಾನ್ ಬಿ ಓರಲ್ ಆರ್ ರಿಟನ್. ಸೊ ದಿಸ್ ಇಸ್ ಟ್ರೈ ಪಾರ್ಟೀಸ್. ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಎಸ್. ಎಸ್, ಇಟ್ ಕ್ಯಾನ್ ಬಿ ಬೋತ್ ಓರಲ್ ಫಾರ್ಮ್ ಅಲ್ಲಾದ್ರೂ ಇರ್ಬೋದು, ರಿಟರ್ನ್ ಫಾರ್ಮ್ ಅಲ್ಲಾದ್ರೂ ಇರ್ಬೋದು. ಸೊ ರೈಟಿಂಗ್ ಇಸ್ ನಾಟ್ ಅ ಮ್ಯಾಂಡೇಟರಿ ಫಾರ್ಮ್ಯಾಲಿಟಿ. ಸೊ ದ ರೀಸನ್ ಇಸ್ ಆಲ್ಸೋ ಇನ್ಕರೆಕ್ಟ್. ಸೊ ಬೋತ್ ಅಸೆಷನ್ ಅಂಡ್ ರೀಸನ್ಸ್ ಬೋತ್ ಆರ್ ಇನ್ಕರೆಕ್ಟ್. ಫಾರ್ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಎ ಲೆನ್ಸ್ 10,000 ಬಿ. ಸೊ ಎ ಅಂತಕ್ಕಂಥ ವ್ಯಕ್ತಿ ಬಿಗೆ 10,000 ಕೊಟ್ಟಿರ್ತಾನೆ.
ಸಿ ಟೆಲ್ಸ್ ಎ ಇಫ್ ಬಿ ಡಸ್ ನಾಟ್ ರಿಪೇ ಐ ವಿಲ್ ಪೇ ಅಂತ ಹೇಳ್ತಾನೆ. ಅಂತಂದ್ರೆ ಎ ಬಿಗೆ ದುಡ್ಡು ಕೊಟ್ಟಿರ್ತಾನೆ. ಓಕೆ, 10,000 ಕೊಟ್ಟಿರ್ತಾನೆ. ಮತ್ತೆ ಸಿ ಅಂತಕ್ಕಂತ ವ್ಯಕ್ತಿ ಬಂದು ಹೇಗೆ ಹೇಳ್ತಾನೆ, ಏನಾದ್ರೂ ಬಿ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನಾನ್ ಕೊಡ್ತೀನಿ ಅಂತ ಹೇಳ್ತಾನೆ. ಅಂತಂದ್ರೆ ಇವನನ್ನ ಏನಂತ ಕರಿಬಹುದು, ಶ್ಯೂರಿಟಿ ಅಂತ ಕರಿಬಹುದು. ಇವ್ರನ್ನ ಏನ ಕ್ರೇಟಾರ್ ಅಂತ ಹೇಳ್ಬೋದು, ಇಸ್ಕೊಂಡಿರೋನ ಡೆಟಾರ್ಸ್ ಅಂತ ಹೇಳ್ಬೋದು, ಬಿನ ಡೆಟಾರ್ ಅಂತ ಹೇಳ್ಬೋದು. ಹೌದಲ್ವಾ? ಸೊ ಸಿ ಬಂದು ಅಲ್ಲಿ ಗ್ಯಾರಂಟರ್ ಅಥವಾ ಶ್ಯೂರಿಟಿ ಅಂತ ಕರೀತಾರೆ. ಸೊ ಅದಕ್ಕೆ ಇಟ್ ಇನ್ವಾಲ್ವ್ಸ್ 3 parties ಅಂತ ಹೇಳುದು. ಸೊ ಇಟ್ ಕ್ಯಾನ್ ಬಿ ಮೇಡ್ ಓರಲಿ, ರೈಟ್? ಸೊ ಐ ಹೋಪ್ ಕ್ವಶನ್ ತುಂಬಾ ಈಸಿ ಇದೆ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಥರ್ಡ್ ಕ್ವೆಶನ್ ಬಂದು, ಸೊ ರೋಲ್ ಆಫ್ ಮೆಜಾರಿಟಿ ವಾಸ್ ವೆಲ್ ನಾನ್ ಪ್ರಿನ್ಸಿಪಲ್ ರೆಕಗ್ನೈಸ್ಡ್ ಇನ್ ದ ಲೀಡಿಂಗ್ ಕೇಸ್. ಯಾವ ಕೇಸಲ್ಲಿ ರೋಲ್ ಆಫ್ ಮೆಜಾರಿಟಿ ಅಂತಕ್ಕಂಥ ಒಂದು ಪ್ರಿನ್ಸಿಪಲ್ ರೆಕಗ್ನೈಸ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಥರ್ಡ್ ಇಸ್ ರೈಟ್ ಆನ್ಸರ್. ಫಾಕ್ಸ್ ವರ್ಸಸ್ ಹಾರ್ಬಟಲ್ ಅಂತ ಒಂದು ಕೇಸಲ್ಲಿ ಇದೆ. ಸೊ ಆ ಕೇಸಲ್ಲಿ ಈ ರೋಲ್ ಆಫ್ ಮೆಜಾರಿಟಿ ಅಂತಕ್ಕಂಥದ್ದು ರೆಕಗ್ನೈಸ್ ಅಂತಕ್ಕಂಥ ಒಂದು ಪ್ರಿನ್ಸಿಪಲ್ ರೆಕಗ್ನೈಸ್ ಆಗಿದೆ, ರೈಟ್? ಫಸ್ಟ್ ನಿಮ್ಗೆ ರೋಲ್ ಆಫ್ ಮೆಜಾರಿಟಿ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ಸೊ ರೋಲ್ ಆಫ್ ಮೆಜಾರಿಟಿ ಅಂದ್ರೆ ಹೆಸರೇ ಹೇಳ್ತಾ ಇದೆ, ರೋಲ್ ಆಫ್ ಮೆಜಾರಿಟಿ, ರೈಟ್? ಸಾರಿ, ರೋಲ್ ಅಲ್ಲ, ರೂಲ್ ಆಫ್ ಮೆಜಾರಿಟಿ. ಸೊ ರೂಲ್ ಆಫ್ ಮೆಜಾರಿಟಿ ಅಂದ್ರೆ ವೆನ್ ಡಿಸಿಷನ್ಸ್ ಆರ್ ಟೇಕನ್ ಇನ್ ಅ ಕಂಪನಿ ದ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಹ್ಯಾವ್ ದ ಪವರ್ ಟು ಮೇಕ್ ಅ ಡಿಸಿಷನ್. ಎಲ್ಲ ಕಡೆನೂ ಹಂಗೆ ಅಲ್ವಾ? ಸೊ ಜಾಸ್ತಿ ಯಾರು ಇರ್ತಾರೆ, ಎಲ್ಲಿ ಜಾಸ್ತಿ ಮೆಜಾರಿಟಿ ಇರುತ್ತೆ ಅವ್ರ ಏನ್ ಡಿಸಿಷನ್ ತಗೋತಾರೆ ಅದೇ ಫೈನಲ್ ಮಾಡ್ತಾರೆ. ಎಲ್ಲ ಕಡೆನೂ ಹಂಗೇನೆ. ಮೈನಾರಿಟಿ ಇರೋರ್ ತರ ಅವ್ರು ಅದನ್ನ ಫಾಲೋ ಮಾಡ್ಬೇಕು. ಅದೆಲ್ಲ ಯೂನಿವರ್ಸಲ್ ಟ್ರೂತ್, ಅದು ಹಂಗೆ ಇರೋದು. Yes, the court will not usually interfere in internal matters decided by the majority. ಕೋರ್ಟ್ ಕೂಡ ಇಂಟರ್ಫಿಯರ್ ಆಗಲ್ಲ, ಬಿಕಾಸ್ ಈ ರೂಲ್ ಆಫ್ ಮೆಜಾರಿಟಿನೇ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ ಅಂತಂದ್ರೆ, ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಪವರ್ ಇರುತ್ತೆ ಡಿಸಿಷನ್ ತಗೊಳ್ಳೋದಕ್ಕೆ. ಅವ್ರು ಏನ್ ಹೇಳ್ತಾರೆ ಅದನ್ನೇ ಎಲ್ಲರೂ ಫಾಲೋ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಕೇಸ್ ಸಮ್ಮರಿ ನೋಡಿ. The company itself is the proper party to sue for wrongs done to it, not individual shareholders. For example, ನಿಮ್ಗೆ ಎಕ್ಸಾಂಪಲ್ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಫ್ ಅ ಕಂಪನಿ ಹ್ಯಾಸ್ 10 shareholders, 100 ಜನ ಶೇರ್ ಹೋಲ್ಡರ್ಸ್ ಇರ್ತಾರೆ. 8 of them vote in favor of a decisions. ಅದರ 80 ಜನ ಡಿಸಿಷನ್ಸ್ ಒಳ್ಳೆ ಫೇವರ್ ಆಫ್ ಡಿಸಿಷನ್ಸ್ಗೆ ಅಂತಂದ್ರೆ 100 ಜನ ಏನಿರ್ತಾರೆ ಅಲ್ಲಿ 80 ಜನ ಆ ಫೇವರ್ ಅಲ್ಲಿ ಡಿಸಿಷನ್ ನ ತಗೊಳ್ಳೋದಕ್ಕೆ ವೋಟ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಇನ್ 20 ಶೇರ್ ಹೋಲ್ಡರ್ಸ್ ಏನಿರ್ತಾರೆ ಹೂ ಡಿಸ್ಅಗ್ರಿ, ಅವ್ರು ಒಪ್ಕೊಳ್ಳಲ್ಲ ಅಂಡ್ ಕೆನಾಟ್ ಚಾಲೆಂಜ್ ಇಟ್ ಇನ್ ಕೋರ್ಟ್. ಅವ್ರು ಒಪ್ಕೊಳ್ಳದೆ ಇದ್ರು ಸಹ ಅವರು ಯಾವ್ದೇ ಒಂದು ಕೇಸ್ ಅನ್ನ ಅಥವಾ ಚಾಲೆಂಜ್ ಅನ್ನ ಕೋರ್ಟ್ ಅಲ್ಲಿ ಕ್ಲೈಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ರೈಟ್? ಬಿಕಾಸ್ ಆಫ್ ರೂಲ್ ಆಫ್ ಮೆಜಾರಿಟಿ ಎಸ್ಟಾಬ್ಲಿಷ್ಡ್ ಇನ್ ಫಾಕ್ಸ್ ವರ್ಸಸ್ ಹಾರ್ಬಟಲ್ ಕೇಸ್. ಅಂದ್ರೆ ಮೆಜಾರಿಟಿ ಏನ್ ಶೇರ್ ಹೋಲ್ಡರ್ಸ್ ಡಿಸೈಡ್ ಮಾಡ್ತಾರೆ, ಸೊ ಮೈನಾರಿಟಿ ಅವರು ಅದನ್ನ ಮಸ್ಟ್ ಫಾಲೋ ಮಾಡ್ಲೇಬೇಕಾಗತ್ತೆ. That is all about the rule of majority. Yes. So next, that is fourth one, expand DIN. So DIN ಅಂತಂದ್ರೆ ಡೈರೆಕ್ಟರ್ ಐಡೆಂಟಿಫಿಕೇಶನ್ ನಂಬರ್. ಸೊ ನೋಡಿ, ಡೈರೆಕ್ಟರ್ ಐಡೆಂಟಿಫಿಕೇಶನ್ ನಂಬರ್ ಅಂತಂದ್ರೆ ಇಟ್ ಇಸ್ ದ ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್. ಸೊ ಗಿವನ್ ಬೈ ದ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಮತ್ತೆ ಯಾವ್ದಾದ್ರು ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳ್ಬೋದು. ಸೊ ಯಾರು ಕೊಡ್ತಾ ಇರೋದು DIN ಅಂತಂದ್ರೆ ಇಟ್ಸ್ ಅ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ಓಕೆ, ಸೊ ಇಂಡಿಯಾ ಟು ಎ ಪರ್ಸನ್ ಹೂ ವಾಂಟ್ಸ್ ಬಿಕಮ್ ಅ ಡೈರೆಕ್ಟರ್ ಇನ್ ಅ ಕಂಪನಿ. ಯಾರು ಕಂಪನಿಯ ಡೈರೆಕ್ಟರ್ ಆಗ್ಬೇಕು ಅಂತ ಬಯಸ್ತಾರೆ ಅವ್ರಿಗೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಕೊಡ್ತಾ ಇರುವಂತಹ ಒಂದು ಐಡೆಂಟಿಫಿಕೇಶನ್, ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್. ಸೊ ಅದನ್ನೇ ಡೈರೆಕ್ಟರ್ಸ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಕರೆಯುವಂಥದ್ದು. ಓಕೆ, ಎಕ್ಸಾಂಪಲ್ ನೋಡಿ. If Mr. Raj wants to appointed as a director in any company, he must first apply for and obtain DNA and director identification number from Ministry of Corporate Affairs. ಆನಂತರ ಮಾತ್ರ ಅವನು ಕಂಪನಿಯ ಡೈರೆಕ್ಟರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ, ರೈಟ್? ಸೊ ವ್ಯಾಲಿಡಿಟಿ ಅಂತ ಬಂದ್ರೆ, ಸೊ ವ್ಯಾಲಿಡಿಟಿ ಎಷ್ಟು ವರ್ಷದವರೆಗೆ ವ್ಯಾಲಿಡಿಟಿ ಇರುತ್ತೆ ಅಂದ್ರೆ ಲೈಫ್ ಟೈಮ್. ಸೊ ಪೆನಾಲ್ಟಿ ಅಂತ ಬಂದಾಗ
ಇನ್ ಕೇಸ್ ಅವ್ರು ಯಾವ್ದೋ ಒಬ್ಬ ಡೈರೆಕ್ಟರ್, ಕಂಪನಿಯ ಡೈರೆಕ್ಟರ್ ಆಗ್ಬೇಕಂತ ಬಯಸ್ತಾರೆ, ಬಟ್ ಅವರು MCA ಇಂದ ಡೈರೆಕ್ಟರ್ ಐಡೆಂಟಿಫಿಕೇಶನ್ ನಂಬರ್ ನ ತಗೊಂಡಿರಲ್ಲ ಅಂತ ಅನ್ಕೊಳ್ಳೋಣ. ಸೊ ಅವಾಗ ಅವನೇನಾದ್ರೂ ವಿತೌಟ್ ಡೈರೆಕ್ಟ್ ಐಡೆಂಟಿಫಿಕೇಶನ್ ನಂಬರ್ ಅವನೇನಾದ್ರೂ ವರ್ಕ್ ಮಾಡಿದ್ರೆ ಫೈನ್ ಬೀಳುತ್ತೆ. ಫೈನ್ ಅಪ್ ಟು 50,000 ಅಥವಾ ಮೋರ್, ಅದಕ್ಕಿಂತನೂ ಜಾಸ್ತಿ ಕೂಡ ಆಗ್ಬೋದು, ಡಿಪೆಂಡ್ ಆನ್ ಯಾವ ತರ ವರ್ಕಿಂಗ್ ಅಲ್ಲಿ ಇದೆ. ಸೊ ಅದನ್ನ ನೋಡಿ ಅವ್ರಿಗೆ ಅಲ್ಲಿವರೆಗೂ ಫೈನ್ ಅನ್ನ ಹಾಕ್ತಾರೆ. ಓಕೆ, ದಟ್ ಈಸ್ ಆಲ್ ಅಬೌಟ್ ಡೈರೆಕ್ಟರ್ ಐಡೆಂಟಿಫಿಕೇಶನ್ ನಂಬರ್. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ಅಲ್ಲಿ ಏನ್ ಹೇಳ್ತಿದ್ದಾರೆ, ಎ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್, ರೈಟ್? ಎ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್, ಇದಕ್ಕೆ ಆನ್ಸರ್ ಏನಂತಂದ್ರೆ ಕ್ಯಾನ್ ಶೂ ಆನ್ ಇನ್ಸ್ಟ್ರೂಮೆಂಟ್ಸ್ ಇನ್ ಇಸ್ ಆರ್ ಹರ್ ಓನ್ ನೇಮ್. ಸೊ ಇದು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ರವಿ ಅಂತಕ್ಕಂಥವನು, ರವಿ, ಕಿರಣ್ ಅಂಡ್ ಮೀನಾ, ಸುಮ್ನೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ರವಿ ಅಂತಕ್ಕಂಥವನು ಒಂದು ಚೆಕ್ ಅನ್ನ ಬರೀತಾನೆ ಕಿರಣ್ಗೆ, ಬಿಕಾಸ್ ಅವನ ಹತ್ರ ಅಮೌಂಟ್ ಇರಲ್ಲ. ಸೊ ಹಾಗಾಗಿ ರವಿ ಅಂತಕ್ಕಂಥವನು ಕಿರಣ್ಗೆ ದುಡ್ಡು ಕೊಡ್ಬೇಕಿರುತ್ತೆ. ಸೊ ಇನ್ಸ್ಟೆಡ್ ಆಫ್ ಅವ್ನ್ ಕ್ಯಾಶ್ ಕೊಡೋದ್ರ ಬದಲು ಚೆಕ್ ಅನ್ನ ಬರೀತಾನೆ. ಕಿರಣ್ ಆ ಚೆಕ್ ಅನ್ನ ಮೀನಾಗೆ ಕೊಡ್ತಾನೆ, ಯಾಕಂದ್ರೆ ಮೀನಾಗೆ ಅವ್ನ್ ದುಡ್ಡು ಕೊಡ್ಬೇಕಿರುತ್ತೆ. ಸೊ ಅವ್ನ್ ಏನ್ ಮಾಡ್ತಾನೆ, ಮೀನಾಗೆ ಚೆಕ್ ಅನ್ನ ಬರೀತಾನೆ, ರೈಟ್? ಸೊ ಬಿಫೋರ್ ಅದು ಡ್ಯೂ ಡೇಟ್ ಆಗಕ್ಕಿಂತ ಮುಂಚೆ ಯಾವುದೇ ಫ್ರಾಡ್ ಇಲ್ದೇನೆ ಅವನು ಪ್ರಾಂಪ್ಟ್ ಆಗಿ ಕಿರಣ್ ಮೀನಾಗೆ ಕೊಡ್ತಾನೆ ಚೆಕ್ ನ. ಸೊ ಅವಾಗ ಮೀನಾ ಏನಾಗ್ತಾರೆ, ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಆಗ್ತಾರೆ, ರೈಟ್? ಅವರೇ ಚೆಕ್ ಗೆ ಹೋಲ್ಡರ್ ಆಗ್ತಾರೆ. ಓಕೆ, ಅವ್ರೀಗ ರವಿ ಹತ್ರ ಆಗ್ಲಿ ಕಿರಣ್ ಹತ್ರ ಆಗ್ಲಿ ಪರ್ಮಿಷನ್ ತಗೋಬೇಕು ಅನವಶ್ಯಕತೆ ಏನಿಲ್ಲ, ಬಿಕಾಸ್ ಅವರೇ ಹೋಲ್ಡರ್. ಸೊ ಅವ್ರು ಏನಾದ್ರೂ ಡಿಫಾಲ್ಟ್ ಆಗಿ ಅದೇನಾದ್ರೂ ಮಿಸ್ ಆಗಿ ಅಮೌಂಟ್ ಏನಾದ್ರೂ ಬರ್ಲಿಲ್ಲ, ಅವ್ರಿಗೆ ಸಿಗ್ಲಿಲ್ಲ, ಅವ್ರಿಗೆ ಬೇಕಾಗಿರೋದು ಅಂತಂದ್ರೆ ಅವರು ಕೇಸ್ ಕೂಡ ಫೈಲ್ ಮಾಡಬಹುದು. ಸೊ ಯಾರ ನೇಮಲ್ಲಿ, ಕ್ಯಾನ್ ಶೂ ಆನ್ ದ ಇನ್ಸ್ಟ್ರೂಮೆಂಟ್ಸ್ ಇನ್ ಇಸ್ ಆರ್ ಓನ್ ನೇಮ್. ಸೊ ಅವನು ಅಥವಾ ಅವಳ ಹೆಸರಲ್ಲೇನೆ, ತಮ್ಮ ಸ್ವಂತ ಹೆಸರಲ್ಲೇನೆ ಅವ್ರೇನ್ ಮಾಡ್ಬೋದು, ಕೇಸನ್ನ ಸ್ಯೂ ಅಂತಂದ್ರೆ ಫೈಲ್ ಮಾಡುವಂಥದ್ದು, ಕೇಸ್ ಫೈಲ್ ಮಾಡುವಂಥದ್ದು. ಸೊ ಫೈಲ್ ಮಾಡಬಹುದು. ಸೊ ಅದನ್ನ ಹೋಲ್ಡರ್ಸ್ ಇನ್ ಡ್ಯೂ ಕೋರ್ಸ್ ಅಂತ ಕರೆಯುವಂಥದ್ದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಅಲ್ಲಿ. ಸೊ ನೋಡಿ, ಇದೊಂದು ಆಕ್ಟ್ ಮೇಲೆ ನಿಮ್ಗೆ ಮತ್ತೆ ಯಾವ್ದಾದ್ರು ಕೇಳ್ಬೋದು ಎಕ್ಸಾಮ್ಸ್ ಅಲ್ಲಿ. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ 1881. ಸೊ ಡೋಂಟ್ ಫರ್ಗೆಟ್. ಸೊ ಎ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ is a person who has obtained a negotiable instruments like check, bills or promissory notes. So for valuable consideration before maturity and in good faith without knowing any defect in the title of previous holder. Such a person gets better rights than the previous holder and can sue in his or her own name to recover the money due to an instruments, right? That's why the first one is right answer. ನೋಡಿ ಇಲ್ಲಿದೆ, A issue check to B sell it to C for some value before check's due date ಆಗಕ್ಕಿಂತ ಮುಂಚೆನೆ ಸೇಲ್ ಮಾಡಿದ್ದಾರೆ. C holder in due course. If check bounces, ಏನಾದ್ರು ಚೆಕ್ ಬೌನ್ಸ್ ಆದ್ರೆ C is directly sue A in his own name for the payment, right? Yes, I hope ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದೆಲ್ಲ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಮೇಲೆ ಬಂದಿರುವಂತ ಕ್ವೆಶ್ಚನ್ಸ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಡಾಕ್ಟ್ರೈನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್ ಆಪರೇಟ್ ಮೀನ್ಸ್. ಸೊ ಡಾಕ್ಟ್ರೈನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಇಂಡೋರ್ ಅಂದ ತಕ್ಷಣನೇ ಇನ್ಸೈಡ್ ಅಂತ ಅನ್ಕೋಬೇಡಿ, ಇಸ್ ಔಟ್ಸೈಡರ್ ಎಗೇನ್ಸ್ಟ್ ದ ಕಂಪನಿ. ದಟ್ ಈಸ್ ಆನ್ಸರ್ ಇಸ್ ಪ್ರೊಟೆಕ್ಟ್ ದ ಔಟ್ಸೈಡರ್ಸ್ ಎಗೇನ್ಸ್ಟ್ ದ ಕಂಪನಿಯಿಂದ ಅವರು ಔಟ್ಸೈಡರ್ಸ್ ನ ಪ್ರೊಟೆಕ್ಟ್ ಮಾಡುವಂತದನ್ನ ಡಾಕ್ಟ್ರೈನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್ ಅಂತ ಕರೆಯುವಂತದ್ದು. ಸೊ ಇಲ್ಲಿ ನೋಡಿ, ಡಾಕ್ಟ್ರೈನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್ ಆಪರೇಟ್ಸ್ ಟು ಪ್ರೊಟೆಕ್ಟ್ ಔಟ್ಸೈಡರ್ಸ್ ಎಗೇನ್ಸ್ಟ್ ದ ಕಂಪನಿ. ಸೊ ಇಟ್ ಮೀನ್ಸ್ ಪೀಪಲ್ ಹೂ ಡೀಲ್ಸ್ ವಿತ್ ದ ಕಂಪನಿ ಲೈಕ್ ಕಸ್ಟಮರ್ಸ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ಇನ್ವೆಸ್ಟರ್ಸ್ ಆಗಿರ್ಬೋದು, ಕ್ಯಾನ್ ಅಸ್ಯೂಮ್ ದಟ್ ಕಂಪನೀಸ್ ಇಂಟರ್ನಲ್ ರೂಲ್ಸ್ ಅಂಡ್ ಪ್ರೊಸೀಜರ್ಸ್ ಆರ್ ಪ್ರಾಪರ್ಲಿ
ಫಾಲೋಡ್. ಅವ್ರು ಏನಂತ ಅನ್ಕೋತಾರೆ, ಸೊ ಅಂದ್ರೆ ಯಾರು ಔಟ್ಸೈಡ್ ಇರ್ತಾರೆ ಪೀಪಲ್ಸ್ ಲೈಕ್ ಕಸ್ಟಮರ್ಸ್ ಆಗಿರ್ಬೋದು, ಸ್ಟೇಕ್ ಹೋಲ್ಡರ್ಸ್ ಆಗಿರ್ಬೋದು, ಕ್ರೇಟರ್ಸ್, ಇನ್ವೆಸ್ಟರ್ಸ್, ಅವರೆಲ್ಲ ಏನ್ ಅನ್ಕೋತಾರೆ, ಸೊ ರೂಲ್ಸ್ ಅಂಡ್ ಪ್ರೊಸೀಜರ್ ನ ಕಂಪನಿ ಇಂಟರ್ನಲ್ ರೂಲ್ಸ್ ಏನಿದೆ, ಅದರ ಪ್ರೊಸೀಜರ್ಸ್ ಏನಿದೆ ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡ್ತಾ ಇದೆ ಅಂತ ಅನ್ಕೋತಾರೆ. ಬಟ್ ದೇ ಡು ನಾಟ್ ಟು ಚೆಕ್ ಇಟ್ ದೆಮ್ಸೆಲ್ಫ್. ಅವರೇ ಅದನ್ನ ಚೆಕ್ ಮಾಡಲ್ಲ. ಸೊ ಯಾಕಂದ್ರೆ ಅವರೆಲ್ಲ ಎಕ್ಸ್ಟರ್ನಲ್ ಇನ್ವೆಸ್ಟರ್ಸ್, ಔಟ್ ಸೈಡರ್ ಇನ್ವೆಸ್ಟರ್ಸ್. ಸೊ ಹಾಗಾಗಿ ಅವ್ರೇನು ಚೆಕ್ ಮಾಡಲ್ಲ. ಇಂಟರ್ನಲ್ ರೂಲ್ಸ್ ಅಂಡ್ ಪ್ರೊಸೀಜರ್ಸ್ ಏನಿದೆ ಅದನ್ನೆಲ್ಲ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಫಾಲೋ ಮಾಡಿದೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಸೊ if a company officer signs a contract, the outsider can assume that officer has proper authority. If a company later say we did not pass an internal resolution, ನಾವು ಯಾವುದೇ ಇಂಟರ್ನಲ್ ರೆಸೊಲ್ಯೂಷನ್ ಪಾಸ್ ಮಾಡಿಲ್ಲ ಅಂತ ಕಂಪನಿ ಹೇಳಿದ್ರು ಕೂಡ, ದ ಔಟ್ಸೈಡರ್ಸ್ ಸ್ಟಿಲ್ ಪ್ರೊಟೆಕ್ಟೆಡ್. ಅವರು ಈಗಲೂ ಕೂಡ ಪ್ರೊಟೆಕ್ಟೆಡ್ ಆಗಿರ್ತಾರೆ. ಸೊ ಇಟ್ಸ್ ಪ್ರೊಟೆಕ್ಟ್ ಔಟ್ಸೈಡರ್, ನಾಟ್ ದ ಇನ್ಸೈಡರ್ಸ್ ಅಥವಾ ಪಬ್ಲಿಕ್ಸ್ ಅಥವಾ ಮ್ಯಾನೇಜ್ಮೆಂಟ್. Okay, so doctrine of indoor management ಅಂದ್ರೆ is protect the outsider against the company. That is very simple. Yes. Next question ಬಂದು yes. Match the following ಕೊಟ್ಟಿದ್ದಾರೆ. ಅಂದ್ರೆ in section 15 consent is said to be free. So when it is not caused by. So a free consent ಮೇಲೆ questions ಅನ್ನ ಕೇಳಿದ್ದಾರೆ. So section 15, 16, 17 and 18 ಕೇಳಿದ್ದಾರೆ. So section 15 comes under the coercion. That is third. So 1ಗೆ third. And section 16 is undue influence. Section 17 is fraud. And section 18 is not a mistake. ಇದು ಮಿಸ್ರೆಪ್ರೆಸೆಂಟೇಷನ್ ಆಗಬೇಕು. ಸೊ ಬಟ್ ಅವರು ಮಿಸ್ಟೇಕ್ ಅಂತಾನೆ ಕೊಟ್ಟಿದ್ದಾರೆ. ಸೊ ಅನಿವಾರ್ಯವಾಗಿ ಅದನ್ನ ಚೂಸ್ ಮಾಡ್ಬೇಕಾಗಿರುತ್ತೆ. ಮಿಸ್ ರೆಪ್ರೆಸೆಂಟೇಷನ್. ಓಕೆ. ಸೊ ನಿಮ್ಗೆ ಫಸ್ಟ್ ಕೊಯರ್ಸನ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಸೊ ಕೊಯರ್ಸನ್ ಅಂತಂದ್ರೆ ಏನು? ಫೋರ್ಸಿಂಗ್ ಸಮ್ಮನ್ ಟು ಎಂಟರ್ ಎ ನ್ಯೂ ಕಾಂಟ್ರಾಕ್ಟ್ ಯೂಸಿಂಗ್ ದ ಥ್ರೆಟ್ ಅಥವಾ ಪ್ರೆಷರ್ಸ್. ಅವ್ರನ್ನ ಪ್ರೆಷರ್ ಮಾಡೋದ್ರ ಮೂಲಕ ಅಥವಾ ಬೆದರಿಸೋದ್ರ ಮೂಲಕ ನೀವು ಕಾಂಟ್ರಾಕ್ಟ್ ಗೆ ಎಂಟರ್ ಆಗ್ಲೇಬೇಕು ಅಂತ ಫೋರ್ಸ್ ಮಾಡುವಂಥದ್ದು. ಆ ತರ ಫೋರ್ಸ್ ಮಾಡೋದನ್ನ ಕೊಯರ್ಸನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಎ ಥ್ರೆಟನ್ ಬಿ ಟು ಸೇಲ್ ಇಸ್ ಕಾರ್. ಬಿ ಗೆ ಥ್ರೆಟ್ ಮಾಡ್ತಾ ಇರ್ತಾನೆ ಎ, ಅಥವಾ ಫೋರ್ಸ್ ಮಾಡ್ತಾ ಇರ್ತಾನೆ, ಪ್ರೆಷರ್ ಮಾಡ್ತಾ ಇರ್ತಾನೆ. ಸೊ ನಿಂದ ಏನಿದೆ ಕಾರು ಅದನ್ನ ನನ್ಗೆ ಸೇಲ್ ಮಾಡು ಅಂತ. ಸೊ ಅದನ್ನ ಕೊಯರ್ಸನ್ ಅಂತ ಕರೆಯುವಂಥದ್ದು. ಅಂದ್ರೆ ಅವ್ನಿಗೆ ಕಾಂಟ್ರಾಕ್ಟ್ ಒಳಗಡೆ, ಬಿಗೆ ಕಾಂಟ್ರಾಕ್ಟ್ ಒಳಗಡೆ ಎಂಟರ್ ಆಗೋದಕ್ಕೆ ಇಷ್ಟ ಇಲ್ಲ. ಬಟ್ ಎ ಅಂತಕ್ಕಂಥವ್ನು ಪ್ರೆಷರ್ ಮಾಡ್ತಾ ಇದ್ದಾನೆ, ಇಲ್ಲ ನಿನ್ ಕಾಂಟ್ರಾಕ್ಟ್ ಗೆ ಬರ್ಲೇಬೇಕು, ನಿನ್ ಕಾರ್ ನಾನು ಸೇಲ್ ಮಾಡ್ಲೇಬೇಕು ಅಂತ ಪ್ರೆಷರ್ ಕೊಡ್ತಾ ಇದ್ದಾನೆ, ಥ್ರೆಟ್ ಮಾಡ್ತಾ ಇದ್ದಾನೆ, ಬೆದರಿಸ್ತಾ ಇದ್ದಾನೆ. ನೀನ್ ಕೊಡ್ಲಿಲ್ಲ ಅಂತಂದ್ರೆ ಕಥೆನೆ ಬೇರೆ ಇರುತ್ತೆ. ಸೊ ಆತರ ಥ್ರೆಟ್ ಮಾಡುವಂತದ್ದು, ಪ್ರೆಷರ್ ಕೊಡುವಂತದ್ದು. ಸೊ ಅದನ್ನ ಕೊಯರ್ಸನ್ ಅಂತ ಕರೀತಾರೆ. ಕಮ್ಸ್ ಅಂಡರ್ ದ ಸೆಕ್ಷನ್ 15 ಅಂಡರ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872. Those are all comes under the Indian Contract Act. Right? So effect ಏನಾಗುತ್ತೆ? Context voidable at the option of the person forced. Right? Yes. Undue influence ಅಂತ ಬಂದಾಗ this comes under the section 16. So meaning ಅಂತಂದ್ರೆ, ಸೊ ಟೇಕಿಂಗ್ ಅನ್ಫೇರ್ ಅಡ್ವಾಂಟೇಜಸ್ ಆಫ್ ಪೊಸಿಷನ್ಸ್ ಆರ್ ಆಫ್ ಟ್ರಸ್ಟ್ ಆರ್ ಪವರ್. ಅವರದ್ದು ಪವರ್ ಅಥವಾ ಪೊಸಿಷನ್ಸ್ ಅನ್ನ, ಇವಾಗ ಯಾರೋ ಒಬ್ರು ದೊಡ್ಡ ಆಫೀಸರ್ ಇರ್ತಾರೆ ಅಂತ ಅನ್ಕೊಳ್ಳೋಣ, ಅಥವಾ ಒಬ್ರು ಡಾಕ್ಟರ್ ಇರ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಾಂದ್ರೆ ಒಬ್ರು ಸ್ಕೂಲ್ ಪ್ರಿನ್ಸಿಪಲ್ಸ್ ಇರ್ತಾರೆ. ಸೊ ಅವ್ರ ಏನ್ ಮಾಡೋದು, ಅವ್ರದ್ದು ಪವರ್ ಅಥವಾ ಅವ್ರದ್ದು ಪೊಸಿಷನ್ಸ್ ಅನ್ನ ಯೂಸ್ ಮಾಡ್ಕೊಂಡು, ಟ್ರಸ್ಟ್ ಅನ್ನ ಯೂಸ್ ಮಾಡ್ಕೊಂಡು, ಪೊಸಿಷನ್ ನ ಯೂಸ್ ಮಾಡ್ಕೊಂಡು, ಪವರ್ ನ ಯೂಸ್ ಮಾಡ್ಕೊಂಡು ಅವ್ರ ಅನ್ಫೇರ್ ಅಡ್ವಾಂಟೇಜ್ ಅನ್ನ ತಗೊಳ್ಳುವಂಥದ್ದು. ಈಗ ಫಾರ್ ಎಕ್ಸಾಂಪಲ್, ಈ ಡಾಕ್ಟರ್ ಅಥವಾ ಟೀಚರ್ ಅಂದ್ರೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಸ್ಟೂಡೆಂಟ್ಸ್ ಮೇಲೆ ಅಥವಾ ಪೇಷಂಟ್ಸ್ ಮೇಲೆ. ನಿಮ್ಮ ಪ್ರಾಪರ್ಟಿನ ನಮ್ಗೆ ಟ್ರಾನ್ಸ್ಫರ್ ಮಾಡಿ, ಆತರ ಮಾಡಲ್ಲ, ಹೇಳಿದ್ದಷ್ಟೇ.
ಸೊ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಿ ಅಂತ ಅವ್ರಿಗೆ ಇನ್ಫ್ಲೂಯೆನ್ಸ್ ಅನ್ನ ಮಾಡುವಂಥದ್ದು. ಸೊ ಅದನ್ನ ಆಂಡು ಇನ್ಫ್ಲೂಯೆನ್ಸ್ ಅಂತ ಕರೀತಾರೆ. ಸೊ ಎಫೆಕ್ಟ್ ಏನಾಗುತ್ತೆ, ಕಾಂಟ್ರಾಕ್ಟ್ ಇಸ್ ವೈಡಬಲ್ ಅಟ್ ದ ಆಪ್ಷನ್ ಆಫ್ ಇನ್ಫ್ಲೂಯೆನ್ಸ್ಡ್ ಪರ್ಸನ್. ಅವ್ರು ಯಾರು ಇನ್ಫ್ಲೂಯೆನ್ಸ್ ಪರ್ಸನ್ ಇರ್ತಾನೆ ಅವನ ಮೇಲೆ ಆ ಕಾಂಟ್ರಾಕ್ಟ್ ವೈಡಬಲ್ ಆಗುತ್ತೆ. ಎಸ್, ನೆಕ್ಸ್ಟ್ comes to fraud. So yes, fraud comes under the section 17. So intentionally deceiving another person to make them agree. ಸೊ ಇಂಟೆನ್ಷನಲಿ ಮಾಡುವಂಥದ್ದು. ಮಿಸ್ಟೇಕ್ ಅಂತಂದ್ರೆ ಅವ್ರು ಬೇಕು ಅಂತ ಮಾಡಲ್ಲ, ಅನ್ಇಂಟೆನ್ಷನಲಿ ಆಗುವಂಥದ್ದು ಮಿಸ್ಟೇಕ್ ಅಂತ. ಸೊ ಫ್ರಾಡ್ ಅಂದ್ರೆ ಇಂಟೆನ್ಷನಲಿ ಮಾಡುವಂಥದ್ದು. ಓಕೆ, ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರು ಅವ್ರು ಒಪ್ಕೊಳ್ಳೋ ತರ ಮಾಡುವಂಥದ್ದು. ರೈಟ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಎ ಸೆಲ್ ಆನ್ ಓಲ್ಡ್ ಕಾರ್ ಸೇಯಿಂಗ್ ಇಟ್ ಈಸ್ ನ್ಯೂ. ಸೊ ಎ ಒಂದು ಹಳೆ ಕಾರನ್ನ ಫಾರ್ ಎಕ್ಸಾಂಪಲ್ ಬಿಗೆ ಸೇಲ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ. ಸೊ ಅದನ್ನ ಹಳೇದು ಅಂತ ಸೇಲ್ ಮಾಡ್ತಾ ಇಲ್ಲ, ಹೊಸ ಕಾರು ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ತಾ ಇದ್ದಾನೆ. ಅದನ್ನ ಏನಂತ ಕರೀತಾರೆ, ಫ್ರಾಡ್ ಅಂತ ಕರೀತಾರೆ, ಮೋಸ ಮಾಡುವಂಥದ್ದು. ಸೊ ಎಫೆಕ್ಟ್ ಏನಾಗುತ್ತೆ, ಕಾಂಟ್ರಾಕ್ಟ್ ಇಸ್ ವೈಡಬಲ್ ಬಿಕಾಸ್ ಇಟ್ ಇಸ್ ಬೇಸ್ಡ್ ಆನ್ ದ ಫ್ರಾಡ್. ಓಕೆ, ನೆಕ್ಸ್ಟ್ ಬಂದು ಮಿಸ್ಟೇಕ್ಸ್. ಮಿಸ್ಟೇಕ್ ಅಂದ್ರೆ ಸೆಕ್ಷನ್ 22. ಸೊ ಬಟ್ ನಿಮ್ಮ ಕ್ವಶನ್ ಅಲ್ಲಿ 18 ಅಂತ ಕೊಟ್ಟಿದ್ದಾರೆ. 18 ಕಮ್ಸ್ ಅಂಡರ್ ದ ಮಿಸ್ರೆಪ್ರೆಸೆಂಟೇಷನ್. ಓಕೆ, ಬಟ್ ಇಟ್ಸ್ ಓಕೆ. ಬಟ್ ಆಪ್ಷನ್ 3 ಕರೆಕ್ಟ್ ಆಗಿರೋದ್ರಿಂದ ನೀವು ಆಬ್ವಿಯಸ್ಲಿ 1 ಕರೆಕ್ಟ್ ಅಂತ ಹಾಕ್ತೀರಾ. ಸೊ ಮೀನಿಂಗ್ ಅಂತ ಬಂದಾಗ, ವೆನ್ ಬೋತ್ ಆರ್ ಒನ್ ಪಾರ್ಟಿ ಇಸ್ ಅಂಡರ್ ಎ ರಾಂಗ್ ಬಿಲೀಫ್ ಅಬೌಟ್ ಅ ಫ್ಯಾಕ್ಟ್ ಆರ್ ಲಾ. ಈಗ ಫಾರ್ ಎಕ್ಸಾಂಪಲ್ ಯಾವ ತರ ಮಿಸ್ಟೇಕ್ ಆಗುತ್ತೆ ಅಂದ್ರೆ, ಬೋತ್ ಎ ಅಂಡ್ ಬಿ ಥಿಂಕ್ ಎ ಆರ್ಸ್ ಇಸ್ ಅಲೈವ್ ಬಟ್ ಇಟ್ ಆ್ಯಂಡ್ ಡೈಡ್. ಓಕೆ, ಡೈಡ್ ಆಗಿದೆ, ಅದು ಸತ್ತೋಗಿದೆ. ಸೊ ಎ ಏನ್ ಮಾಡ್ತಾ ಇದ್ದಾನೆ, ಬಿಗೆ ಒಪ್ಕೋತಾ ಇದ್ದಾನೆ, ನಾನು 10,000ಗೆ ನಿನ್ಗೆ ನಂದು ಕುದುರೆ ಏನಿದೆ ಅದನ್ನ ಸೇಲ್ ಮಾಡ್ತೀನಿ ಮುಂದಿನ ತಿಂಗಳು ಅಂತ ಹೇಳ್ತಾನೆ. ಸೊ ಮುಂದಿನ ತಿಂಗಳು ಬೇಡ, ನೆಕ್ಸ್ಟ್ ವೀಕ್ ಅಂತ ಅನ್ಕೋಣ, ಮುಂದಿನ ವಾರ ನಾನು ನಿನ್ಗೆ ಸೇಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಬಿ ಕೂಡ ಓಕೆ ಅಂತ ಒಪ್ಕೊಂಡು ಅಮೌಂಟ್ ಅನ್ನ ಕೊಟ್ಟಿರ್ತಾನೆ. ಬಟ್ ಇಬ್ರು ಕೂಡ ಅದು ಬದುಕಿದೆ ಅಂತಾನೆ ಅನ್ಕೊಂಡಿರ್ತಾರೆ. ಓಕೆ, ಸೊ ಎ ಇಂಟೆನ್ಷನಲಿ ಮಾಡ್ತಾ ಇಲ್ಲ ಅದನ್ನ, ಅದು ಇದೆ ಜೀವಂತವಾಗಿದೆ ಅಂತಾನೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಾನೆ ಬಿ ಜೊತೆ. ಬಟ್ ಕಾಂಟ್ರಾಕ್ಟ್ ಬಂದಿರ್ತಾನೆ ಇಬ್ರು, ಬಟ್ ಅದು ಸತ್ತೋಗ್ಬಿಟ್ಟಿರುತ್ತೆ. ಓಕೆ, ಬಟ್ ಅದು ಅಲೈವ್ ಆಗಿರಲ್ಲ, ಡೈಡ್ ಆಗಿರುತ್ತೆ. ಸೊ ಅದು ಅನ್ಇಂಟೆನ್ಷನಲಿ ಆಗಿರುವಂತದ್ದು, ಅದನ್ನ ಏನಂತ ಕರೀತಾರೆ, ಮಿಸ್ಟೇಕ್ ಅಂತ ಕರೀತಾರೆ. ಸೊ ಕಾಂಟ್ರಾಕ್ಟ್ ಇಸ್ ವೈಡ್ ಬಿಕಾಸ್ ದ ಮಿಸ್ಟೇಕ್ ಆಫ್ ಪಾರ್ಟ್. ಅದನ್ನ ನಿಮ್ ಮತ್ತೆ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಸ್, ಮಿಸ್ರೆಪ್ರೆಸೆಂಟೇಷನ್ ಅಂತ ಬಂದಾಗ ಎಸ್ ಕಮ್ಸ್ ಅಂಡರ್ ದ ಸೆಕ್ಷನ್ 18. ಸೊ ಮಿಸ್ರೆಪ್ರೆಸೆಂಟೇಷನ್ ಅಂದ್ರೆ ಗಿವಿಂಗ್ ರಾಂಗ್ ಇನ್ಫಾರ್ಮೇಶನ್ ಬೈ ಮಿಸ್ಟೇಕ್, ನಾಟ್ ಟು ಚೀಟ್. ಫಾರ್ ಎಕ್ಸಾಂಪಲ್, ಎ ಸೇಸ್ ಎ ಕಾರ್ ರನ್ 5,000 ಕಿಲೋಮೀಟರ್ ಬಟ್ ರಿಯಲಿ ಅದು 50 ಕಿಲೋಮೀಟರ್ಸ್ ರನ್ ಆಗ್ತಾ ಇದೆ. ಎ ಡಿಡ್ ನಾಟ್ ನೋ, ಅದು ಹೇಗೆ ಗೊತ್ತಿರಲ್ಲ. ರೈಟ್, ದ ಎಫೆಕ್ಟ್, ದ ಕಾಂಟ್ರಾಕ್ಟ್ ಇಸ್ ವೈಡಬಲ್, ದ ಅದರ್ ಪರ್ಸನ್ ಕ್ಯಾನ್ ಕ್ಯಾನ್ಸಲ್ ಇಟ್. ಓಕೆ, ಸೊ ಇನ್ನೊಬ್ಬ ವ್ಯಕ್ತಿ ಅದನ್ನ ಕ್ಯಾನ್ಸಲ್ ಕೂಡ ಮಾಡ್ಕೋಬಹುದು. ರೈಟ್, ದಿಸ್ ಇಸ್ ಆಲ್ ಅಬೌಟ್ ದ ಫ್ರೀ ಕನ್ಸೆಂಟ್. ಫ್ರೀ ಕನ್ಸೆಂಟ್ ಒಳಗಡೆ ಬರುವಂತ ಕೊಯರ್ಸನ್, ಅಂಡು ಇನ್ಫ್ಲೂಯೆನ್ಸ್, ಫ್ರಾಡ್, ಮಿಸ್ಟೇಕ್ ಅಂಡ್ ಮಿಸ್ರೆಪ್ರೆಸೆಂಟೇಷನ್. So this is all about the question number 7. Yes. Next question number 8. That is, what does the doctrine of public policy state according to the section 23? So doctrine of public policy ಅಂದ್ರೆ ಏನು? ಸೊ ನೋಡಿ, ಡಾಕ್ಟ್ರಿನ್ ಅಲ್ಲಿ ಹೇಳ್ತೇನೆ ಪಬ್ಲಿಕ್ ಪಾಲಿಸಿ ಅಂತಂದ್ರೆ ದ ಅಗ್ರಿಮೆಂಟ್ ಶುಡ್ ಬಿ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್. ಸೊ ಅಲ್ಲೇ ಹೇಳ್ತೇನೆ ಪಬ್ಲಿಕ್ ಪಾಲಿಸಿ ಅಂತ. ಸೊ ಪಬ್ಲಿಕ್ ಯಾವ ತರ ಅವ್ರದ್ದು ಕನ್ಸರ್ನ್ ಇದೆ, ಸೊ ಅವ್ರಿಗೇನು ಹಾರ್ಮ್ಫುಲ್ ಆಗದೆ ಇರೋ ರೀತಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳುವಂಥದ್ದು. ಸೊ ಅದನ್ನೇ ಹೇಳ್ತಾ ಇರೋದು, ಅಗ್ರಿಮೆಂಟ್ ಶುಡ್ ಬಿ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಅಂತ. ಓಕೆ, explanation ನೋಡ್ತಾ ಹೋಗೋಣ. So according to section 23 of the Indian Contract Act, the doctrine of public policy means an agreement should be in the best interest of the public and should not harm the society. Right? If an agreement against public welfare like promoting crime ಮಾಡೋದಾಗಿರ್ಬೋದು, fraud ಮಾಡೋದಾಗಿರ್ಬೋದು, so ಅದೆಲ್ಲ ಏನಾಗುತ್ತೆ, subvide. Public policy is always equal to public welfare. So correct answer is B. So agreement should be in the best interest of public.
ಎಸ್, ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಇಷ್ಟೊಂದು ಈಸಿ ಇತ್ತ ಅಂತಾನು ಅನ್ಸಿರ್ಬಹುದು. ಎಸ್, ಸೊ ಕಮಿಂಗ್ ಟು ದ ಕ್ವಶನ್ ನಂಬರ್ 9, ದಟ್ ಇಸ್ ವಾಟ್ ಡಸ್ ನೆಮೋ ಡಾಟ್ ವಿಡ್ ನಾನ್ ಹ್ಯಾಬಿಟ್ ಮೀನ್ಸ್ ಇನ್ ದ ಕಂಟೆಸ್ಟ್ ಆಫ್ ಅ ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್. ಮ್ಯಾಮ್ ಇದ್ಯಾವುದು ಹೊಸ ಪದ ಅಂತ ಹೇಳ್ಬಿಡಿ. ಎಸ್, ಇದೆಲ್ಲ ನಿಮ್ ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್ 1930. ಸೊ ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್ ನಮ್ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ನಿಮ್ಗೆ ಇದೆಲ್ಲ ಬಂದಿರುತ್ತೆ. ಓಕೆ, ಲೀಗಲ್ ಆಸ್ಪೆಕ್ಟ್ಸ್ ಎಲ್ಲ ಬರುವಂತದ್ದು. ಸೊ ಅರೌಂಡ್ ನಿಮ್ಗೆ 10 to 12 ಕ್ವೆಶನ್ಸ್ ಲೀಗಲ್ ಆಸ್ಪೆಕ್ಟ್ಸ್ ಇಂದಾನೆ ಕೇಳಿದ್ದಾರೆ. ಓಕೆ, ಸೊ ಅದು 9th ಚಾಪ್ಟರ್ ತುಂಬಾ ಆಕ್ಟ್ ಇದೆ ಅಂತ ಬಿಟ್ಟಿರೋ ಹೋಗಿರೋರಿಗೆ ತುಂಬಾ ಲಾಸ್ ಆಗಿರುತ್ತೆ. ಸೊ ಎಲ್ಲಾನು ಕೂಡ ಸೇಮ್ ಪ್ರಯಾರಿಟಿ ಎಲ್ಲ ಓದಿರ್ಬೇಕಿರುತ್ತೆ. NET ಅಂತ ಬಂದಾಗ, KSET ಅಂತ ಬಂದಾಗ. ಸೊ ಇದು ಮೇಜರ್, ಇದು ತುಂಬಾ ಲೋ ಆತರ ಎಲ್ಲ ಓದ್ಬಾರ್ದು. ಸೊ ಎಲ್ಲಾ ಕೂಡ, ಯಾಕಂದ್ರೆ ಅವ್ರು ಡಿಪೆಂಡ್ ಆನ್ ಯಾರು ಕ್ವೆಶನ್ ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕೆಲವೊಂದು ಸಬ್ಜೆಕ್ಟ್ ಅಲ್ಲಿ ಅವ್ರು 23 ಕ್ವೆಶನ್ ವರೆಗೂ ತೆಗಿತಾರೆ. ಕೆಲವೊಂದ್ಸಲ ಬರೀ 7 ಕ್ವೆಶನ್ 8 ಕ್ವೆಶನ್ ತೆಗಿತಾರೆ, ರೈಟ್? ಸೊ ಹಾಗಾಗಿ ಇಷ್ಟೇ ಬರುತ್ತೆ ಕ್ವೆಶನ್ ಅಂತ ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವೆಲ್ಲಾ ಸಬ್ಜೆಕ್ಟ್ ಕೂಡ ಅಷ್ಟೇ ಪ್ರಯಾರಿಟಿ ಕೊಟ್ಟು ಓದ್ಕೋಬೇಕು. ಎಸ್, ನೋ ಡಾಟ್ ವಿತ್ ನಾನ್ ಹ್ಯಾಬಿಟ್ ಅಂತಂದ್ರೆ ನೋ ಒನ್ ಕ್ಯಾನ್ ಟ್ರಾನ್ಸ್ಫರ್ ಎ ಬೆಟರ್ ಟೈಟಲ್ ದೆನ್ ವಾಟ್ ದೇ ಹ್ಯಾವ್. ಸೊ ಅದಕ್ಕೆ ಕರೆಕ್ಟ್ ಅಕ್ಯುರೇಟ್ ಮೀನಿಂಗ್ ಏನಿದೆ ಅಂದ್ರೆ ಬುಕ್ ಅಲ್ಲಿ, ನೋ ಒನ್ ಕ್ಯಾನ್ ಗಿವ್ ವಾಟ್ ದೇ ಡು ನಾಟ್ ಹ್ಯಾವ್. ತಮ್ಮ ಹತ್ರ ಏನಿಲ್ಲ ಅದನ್ನ ಯಾರು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅದ್ರ ಅರ್ಥ ಅಷ್ಟೇ. ತಮ್ಮ ಹತ್ರ ಏನಿಲ್ಲ ಅದನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ಲ್ಯಾಟಿನ್ ಪ್ರೇಸ್ ಅಲ್ಲಿ ಇರುವಂತಹ ಒಂದು ವರ್ಡ್, ಅದು ನೆಮೋ ಡಾಟ್ ವಿಡ್ ನಾನ್ ಹ್ಯಾಬಿಟ್ ಅಂತಕ್ಕಂಥದ್ದು. ಸೊ ಇನ್ ದ ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್ ಇಟ್ ಮೀನ್ಸ್ ಅ ಪರ್ಸನ್ ಕೆನಾಟ್ ಟ್ರಾನ್ಸ್ಫರ್ ಓನರ್ಶಿಪ್ ಆಫ್ ಅ ಗೂಡ್ಸ್ ಟು ಅನದರ್ ಪರ್ಸನ್ ಇಫ್ ದೇ themselves or not the true owner of those goods. ಅವನೇ ಓನರ್ ಅಲ್ಲ. ಸೊ ಅವನೇ ಓನರ್ ಅಲ್ಲ ಅಂತಂದ್ಮೇಲೆ ಅವನು ತಂದಲ್ದಿರೋ ಗೂಡ್ಸ್ ಗೆ ಓನರ್, ತಂದಲ್ದಿರೋ ಓನರ್ಶಿಪ್ ಇಲ್ದೇ ಇರುವಂತ ಗೂಡ್ಸ್ ಗೆ ಬೇರೆಯವ್ರಿಗೆ ಹೆಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅವನು, ರೈಟ್? ಸೊ ಅದನ್ನ ನಮೋ ಡಾಟ್ ವಿತ್ ನನ್ ಹ್ಯಾಬಿಟ್ ಅಂದ್ರೆ ನೋ ಒನ್ ಕ್ಯಾನ್ ಗಿವ್ ಆರ್ ಗಿವ್ ವಾಟ್ ದೇ ಡು ನಾಟ್ ಹ್ಯಾವ್. ತಮ್ಮ ಹತ್ರ ಇಲ್ಲದೆ ಇರೋದನ್ನ ತಾವು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಎಕ್ಸಾಂಪಲ್ ನೋಡಿ, ಇಫ್ ಎ ಸ್ಟೀಲ್ ಎ ಕಾರ್ ಅಂಡ್ ಸೆಲ್ ಇಟ್ ಟು ಬಿ. ಬಿಗೆ ಮಾರ್ಬಿಟ್ಟಿದ್ದಾನೆ ಎ ಅಂತಕ್ಕಂಥವನು, ದೆನ್ ಬಿ ಡಸ್ ನಾಟ್ ಬಿಕಮ್ ದ ಓನರ್. ಅದ್ ಈಗ ಮ್ಯಾಮ್ ಎ ಬಿಗೆ ಮಾರಿದಾನೆ ಅಂದ್ರೆ, ಬಿ ದುಡ್ಡು ಕೊಟ್ಬಿಟ್ಟು ತಗೊಂಡಿದ್ದಾನೆ ಅಂದ್ರೆ ಬಿ ಓನರ್ ಅಲ್ವಾ? ಇಲ್ಲ, ಓನರ್ ಅಲ್ಲ. ಅದನ್ನೇ ಹೇಳ್ತಾ ಇರೋದು. ಬಿಕಾಸ್ ಎ ವಾಸ್ ನಾಟ್ ಎ ರಿಯಲ್ ಓನರ್. ಫಸ್ಟ್ ನಾವು ಏನ್ ಚೆಕ್ ಮಾಡ್ಬೇಕು, ಇವ್ನು ನಿಜವಾದ ಓನರ್ ಅಂತ ತಿಳ್ಕೊಬೇಕು. ಇವಾಗ ಏದು ಎ ಒಂದು ಪ್ರಾಪರ್ಟಿನ ತಗೊಂಡು ಬಿಗೆ ಮಾರ್ಬಿಟ್ಟಿದ್ದಾನೆ ಅಂತಂದ್ರೆ, ಸೊ ಬಿ ದುಡ್ಡು ಕೊಟ್ಬಿಟ್ಟು ತಗೊಂಡಿದ್ದಾನೆ ಅಂದ್ರೆ ಓನರ್ ಆಗ್ಬಿಡ್ತಾನೆ. ಫಸ್ಟ್ ನಾವು ಚೆಕ್ ಮಾಡ್ಬೇಕು ಎ ಓನರ್ ಅದಕ್ಕೆ ನಿಜವಾಗಿ ಎ ಓನರ್ ಅಂತ ಚೆಕ್ ಮಾಡ್ಬೇಕು. ಅವ್ನು ಓನರ್ ಅಂತಂದ್ರೆ ಅವ್ನ ಓನರ್ಶಿಪ್ ನ ಅವ್ನು ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಯಾಕಂದ್ರೆ ಬಿ ಫುಲ್ ಅಮೌಂಟ್ ಅನ್ನ ಪೇ ಮಾಡಿದಾನೆ ಅಂದ್ರೆ ಕೊಡ್ಬೋದು ಓನರ್ಶಿಪ್ ನ. ಬಟ್ ಏನೇ ಓನರ್ ಅಲ್ಲ ಅಂದ್ರೆ ಅವ್ನ್ ಬಿಗ್ ಹೆಂಗ್ ಕೊಡೋದಕ್ಕಾಗುತ್ತೆ? ಸೊ ಬೆಂಗಳೂರಲ್ಲಿ ಹತ್ರ ತುಂಬಾ ನಡೀತಾ ಇರುತ್ತೆ. ಕೆಲವೊಂದು ಫ್ಲಾಟ್ ಗಳನ್ನ ಸೇಲ್ ಮಾಡಿರ್ತಾರೆ, ಅದಕ್ಕೆ ನಿಜವಾದ ಓನರೇ ಅವರಲ್ಲ, ಬಟ್ ಆದ್ರೂ ಅದನ್ನ ಸೇಲ್ ಮಾಡಿರ್ತಾರೆ. ಓಕೆ, ಅಂಡ್ ನೋ ರೈಟ್ ಟು ಸೇಲ್ ಇಟ್. ಅದನ್ನ ಸೇಲ್ ಮಾಡೋದಕ್ಕೆ ಹೇಗೆ ಯಾವುದೇ ರೈಟ್ಸ್ ಇರೋದಿಲ್ಲ. ಓಕೆ, ಓನ್ಲಿ ದ ಟ್ರೂ ಓನರ್ ಕ್ಯಾನ್ ಗಿವ್ ದ ವ್ಯಾಲಿಡ್. ಸಾರಿ, ಎಸ್. ನೆಕ್ಸ್ಟ್ ಕ್ವೆಶನ್ ನೋಡ್ತೋಗೋಣ. ಎಸ್, ದಿ ಕ್ವೆಶನ್ ನಂಬರ್ 10. Fast food brand like McDonald's expand globally by allowing local entrepreneurs to use its brand menu and business model in exchange for fees and royalty. ಇದನ್ನ ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ದಿಸ್ ಇಸ್ ಎಕ್ಸಾಂಪಲ್ ಕಣ್ಣು ಮುಚ್ಕೊಂಡು ಹಾಕ್ಬೋದು, ದಟ್ ಈಸ್ ಫ್ರಾಂಚೈಸಿಂಗ್. ಓಕೆ, ಸೊ when a big company like McDonald's allow local people to use its brand name, menu, logo, and business model in return for fees or royalty, that is called franchising. ಸೊ ಫ್ರಾಂಚೈಸರ್ ಅಂತಂದ್ರೆ ಮೇನ್ ಕಂಪನಿ ಅಂದ್ರೆ ಯಾರು ಬ್ರ್ಯಾಂಡ್ ನ ಅಥವಾ ಟ್ರೈನಿಂಗ್ ನ ಸಿಸ್ಟಮ್ ನ ಪ್ರೊವೈಡ್ ಮಾಡಿರ್ತಾರೆ ಅವ್ರನ್ನ ಫ್ರಾಂಚೈಸರ್ ಅಂತ ಕರೀತಾರೆ. ಸೊ ಫ್ರಾಂಚೈಸಿ ಅಂತಂದ್ರೆ ಲೋಕಲ್ ಓನರ್ ರನ್ ದ ಔಟ್ಲೆಟ್. ಯಾರು ಲೋಕಲ್ ಓನರ್, ಯಾರ ಔಟ್ಲೆಟ್ ರನ್ ಮಾಡ್ತಾರೆ ಅವ್ರನ್ನ ಫ್ರಾಂಚೈಸಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಮೆಕ್ಡೊನಾಲ್ಡ್, KFC, Domino's allow local people to open restaurant using their brands. That is called what? Franchising. Okay.
ಎಸ್. ನೆಕ್ಸ್ಟ್ ಬಂದು ಲೈಸೆನ್ಸಿಂಗ್. ಸೊ ಲೈಸೆನ್ಸಿಂಗ್ ಅಂದ್ರೆ ಒಂದ್ ಕಂಪನಿ ಗಿವ್ ದ ಪರ್ಮಿಷನ್ ಟು ಅನದರ್ ಕಂಪನಿ. ಒಂದ್ ಕಂಪನಿ ಇನ್ನೊಂದು ಕಂಪನಿಗೆ ಪರ್ಮಿಷನ್ ಕೊಡುವಂತದ್ದು ತನ್ನ ಬ್ರಾಂಡ್ ನೇಮ್ ಅಥವಾ ಪ್ರಾಡಕ್ಟ್ ಟೆಕ್ನಾಲಜಿ ಪೇಟೆಂಟ್ಸ್ ಅನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದಕ್ಕೆ. ಸೊ ಇನ್ ರಿಟರ್ನ್ ಅದರ್ ಕಂಪನಿ ಏನ್ ಮಾಡುತ್ತೆ, ಫೀಸ್ ಅಥವಾ ರಾಯಲ್ಟಿನ ಪೇ ಮಾಡಿರುತ್ತೆ. ಯಾವುದೇ ಒಂದು ನ್ಯೂ ಕಂಪನಿ ಫಾರ್ಮ್ ಆಗೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೋಸ್ಕರನೇ ಅಂತ ಫಾರ್ಮ್ ಆಗುವಂತ ಅವಶ್ಯಕತೆ ಏನಿಲ್ಲ. ಓಕೆ, ಸೊ ಆಲ್ರೆಡಿ ಇರೋದನ್ನೇ ಅದು ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಬಟ್ ಅದರದ್ದು ಒಂದು ಪ್ರಾಡಕ್ಟ್ ಅಥವಾ ಟೆಕ್ನಾಲಜಿ ಪೇಟೆಂಟ್ ಅಥವಾ ಬ್ರಾಂಡ್ ನೇಮ್ ನ ಯೂಸ್ ಮಾಡ್ಕೊಂಡು ತನ್ನ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಹೋಗುತ್ತೆ. ಸೊ permission to use brands of a product for payment. For example, Coca-Cola allows Indian companies, actually Coca-Cola Indian companies ಅಲ್ಲ, but allow ಮಾಡಿದ Indian companies to make and sell the Coke in India. Right? ಸೊ ಅದನ್ನ ಏನಂತ ಕರೀತಾರೆ, ಲೈಸೆನ್ಸಿಂಗ್ ಅಂತ ಕರೀತಾರೆ. ಎಸ್. ಅಂಡ್ ಮೋರ್ ಓವರ್ ನಿಮ್ಗೆ ಫ್ರಾಂಚೈಸಿಗೂ ಮತ್ತೆ ಲೈಸೆನ್ಸಿಗೂ ಡಿಫ್ರೆನ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಫ್ರಾಂಚೈಸಿಂಗ್ ಅಂತಂದ್ರೆ ರನ್ ಮೈ ಬಿಸ್ನೆಸ್ ಇನ್ ಯುವರ್ ಏರಿಯಾ ಯೂಸಿಂಗ್ ಮೈ ಬ್ರ್ಯಾಂಡ್ ಅಂಡ್ ಸಿಸ್ಟಮ್. ರನ್ ಮೈ ಬಿಸ್ನೆಸ್ ಇನ್ ಯುವರ್ ಏರಿಯಾ ಯೂಸಿಂಗ್ ಮೈ ಬ್ರ್ಯಾಂಡ್ ಅಂಡ್ ಸಿಸ್ಟಮ್. ಅದನ್ನ ಏನಂತ ಕರೀತಾರೆ, ಫ್ರಾಂಚೈಸಿಂಗ್ ಅಂತ ಕರೀತಾರೆ. ಓಕೆ, ಸೊ ಲೈಸೆನ್ಸಿಂಗ್ ಅಂದ್ರೆ ಏನು? ಎಸ್, ಲೈಸೆನ್ಸಿಂಗ್ ಅಂತಂದ್ರೆ ಯೂಸ್ ಮೈ ಡಿಸೈನ್ ಐಡಿಯಾ, ನಮ್ಮ ಡಿಸೈನ್ ನಮ್ಮ ಐಡಿಯಾ ಅಂಡ್ ಲೋಗೋ ಫಾರ್ ಯುವರ್ ಪ್ರಾಡಕ್ಟ್. ಸೊ ಅದನ್ನ ಲೈಸೆನ್ಸ್ ಅಂತ ಕರೀತಾರೆ. ಬಟ್ ಇನ್ನೊಂದು ಅರ್ಥ ಮಾಡ್ಕೋಬೇಕು, ಬಟ್ ಐ ಸ್ಟಿಲ್ ಓನ್ ಇಟ್, ಅದು ನಂದೇ, ಅದೇ ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂತ ಅಷ್ಟೇ. ಓಕೆ, ಸೊ ದಿಸ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಲೈಸೆನ್ಸಿಂಗ್ ಅಂಡ್ ಫ್ರಾಂಚೈಸಿಂಗ್. ಸೊ ಜಾಯಿಂಟ್ ವೆಂಚರ್ ಅಂದ್ರೆ ಟೂ ಆರ್ ಮೋರ್ ಕಂಪನೀಸ್ ಕಮ್ ಟುಗೆದರ್ ಅಂಡ್ ಟು ಸ್ಟಾರ್ಟ್ ಅ ನ್ಯೂ ಬಿಸ್ನೆಸ್ ಅಥವಾ ಪ್ರಾಡಕ್ಟ್, ದೇ ಶೇರ್ ಇನ್ವೆಸ್ಟ್ಮೆಂಟ್ ರಿಸ್ಕ್ ಅಂಡ್ ಪ್ರಾಫಿಟ್. ಸೊ ನ್ಯೂ ಕಂಪನಿ ಫಾರ್ಮ್ ಆಗುತ್ತೆ. ಸೊ ಅದನ್ನ ಜಾಯಿಂಟ್ ವೆಂಚರ್ ಅಂತ ಕರೀತಾರೆ. ಟಾಟಾ ಮೋಟಾರ್ಸ್ ಮತ್ತೆ ಫಿಯಾಟ್, ಸೊ ಎರಡು ಸೇರಿ ನ್ಯೂ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನ ಶುರು ಮಾಡುವಂತದ್ದು. ಸೊ ಟೂ ಕಂಪನೀಸ್ ಕ್ರಿಯೇಟ್ ನ್ಯೂ ಕಂಪನಿ ಟುಗೆದರ್, ಎರಡು ಒಟ್ಟಿಗೆ ಬಂದು ಸೇರಿ ಒಂದು ಯಾವ್ದೋ ಒಂದು ಮೋಟಿವ್ ಇರುತ್ತೆ ಅವ್ರಿಗೆ. ಸೊ ಅದಕ್ಕೋಸ್ಕರ ಟೆಂಪ್ರರಿ ಆಗಿ ಕೋಆಪರೇಟ್ ಮಾಡಿ ಇಬ್ರು ಕೂಡ ಸೇರ್ಕೊಂಡು ಸೊ ಯಾವ್ದೋ ಒಂದು ಕಂಪನಿನ ಎಸ್ಟಾಬ್ಲಿಷ್ ಮಾಡಿ ಅವ್ರದ್ದು ಟೆಂಪ್ರರಿ ಆಗಿ ಬಿಸ್ನೆಸ್ ರನ್ ಮಾಡಿ ಅವ್ರಿಗೆ ಬೇಕಾಗಿರುವಂತ ಪ್ರಾಫಿಟ್ ಅನ್ನ ಅರ್ನ್ ಮಾಡಿ ಹೋಗಿರ್ತಾರೆ. ರೈಟ್, ಅದನ್ನ ಜಾಯಿಂಟ್ ವೆಂಚರ್ಸ್ ಅಂತ ಕರೀತಾರೆ. ಎಸ್, ಸ್ಟ್ರಾಟಜಿಕ್ ಅಲಯನ್ಸ್ ಅಂತಂದ್ರೆ ಟೂ ಆರ್ ಮೋರ್ ಕಂಪನೀಸ್ ಅಗ್ರಿ ಟು ವರ್ಕ್ ಟುಗೆದರ್, ಎರಡೂ ಸೇರಿ ಒಟ್ಟಿಗೆ ವರ್ಕ್ ಮಾಡೋದಕ್ಕೆ ಒಪ್ಕೊಂಡಿರ್ತಾರೆ. ಸೊ ಫಾರ್ ಮ್ಯೂಚುವಲ್ ಬೆನಿಫಿಟ್ ಲೈಕ್ ಶೇರಿಂಗ್ ರಿಸೋರ್ಸ್ ಆರ್ ಟೆಕ್ನಾಲಜಿ, ಬಟ್ ನೋ ನ್ಯೂ ಕಂಪನೀಸ್ ಫಾರ್ಮಡ್ ಅಂಡ್ ಇಸ್ ಕೋಆಪರೇಷನ್ಸ್ ಅಂತ ಲೈಕ್ ಪಾರ್ಟ್ನರ್ಶಿಪ್ ತರ ನಡೆಯುತ್ತೆ. ಸೊ ಇನ್ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಕಂಪನಿ ಕೋಆಪರೇಟ್ ವಿತೌಟ್ ಫಾರ್ಮಿಂಗ್ ಎ ನ್ಯೂ ಕಂಪನಿ. ಫಾರ್ ಎಕ್ಸಾಂಪಲ್ ಏರ್ಟೆಲ್ ಮತ್ತೆ ಗೂಗಲ್. ಸೊ ಏರ್ಟೆಲ್ ಅಂಡ್ ಗೂಗಲ್ ವರ್ಕ್ ಟುಗೆದರ್ ಟು ಇಂಪ್ರೂವ್ ದ ಇಂಟರ್ನೆಟ್ ಸರ್ವಿಸ್. ಅದನ್ನ ಸ್ಟ್ರಾಟಜಿಕ್ ಅಲಯನ್ಸ್ ಅಂತ ಕರೆಯುವುದು. ಎಸ್, so this is all about your 10 questions of KSET 2025. ರೈಟ್, ನೆಕ್ಸ್ಟ್ ಕ್ಲಾಸ್ ಇಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ 11th ಕ್ವೆಶನ್ ಇಂದ. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಂಪ್ಲೀಟ್ ಮಾಡ್ಕೊಡ್ತೀನಿ. ಅಂಡ್ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ 11th ಕ್ವೆಶನ್ ಇಂದ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.